ನಮಗೆ ಒಂದು ಹೊಸ ಸಣ್ಣ ಒಂದು ಭಾನುವಾರವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಘನತೆ ಆಗಲಿ. ಸಮಯದಲ್ಲಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ವರ್ಡ್ ಆಫ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ತಿಂಗಳಲ್ಲಿ ಪ್ರಾರ್ಥನೆ ಕುರಿತಾಗಿ ನಾವು ಧ್ಯಾನವನ್ನು ಮಾಡ್ತಾ ಇದ್ವಿ. ಪ್ರಾರ್ಥನೆ 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 ಇದೊಂದೇ ನಮ್ಮ ಜೀವಿತವನ್ನು ಕಾಪಾಡಿದ್ದು. ಎಷ್ಟೋ ಜನ ಈ ಪ್ರಾರ್ಥನೆಯನ್ನು ಮಿಸ್ ಮಾಡಿಕೊಂಡು ಅನೇಕ ಫಂಕ್ಷನ್ಗಳು, ಅನೇಕ ಈ ಲೋಕದ ಕಾರ್ಯಗಳ ಕಡೆ ಹೋಗಿ ತಮ್ಮನ್ನು ತಾವೇ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಈ ಲೋಕದಲ್ಲಿರುವ ಎಲ್ಲ ಪ್ರೋಗ್ರಾಮ್ಗಳಕ್ಕಿಂತಲೂ ಪ್ರಾರ್ಥನೆ ಅನ್ನೋದು ಎಂಥ ಇಕ್ಕಟ್ಟಲ್ಲಿದ್ದರೂ ಎಂಥ ಸಮಸ್ಯೆ ಇದ್ದರೂ ಪ್ರಾರ್ಥನೆಯಿಂದ ಬಿಡುಗಡೆಯನ್ನ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ಮಹಿಮೆ ಆಗಲಿ. ಬನ್ನಿ, ನಾವು ಕಳೆದ ವಾರದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಅಂತ ಕೆಲವು ವಿಷಯಗಳನ್ನ ಧ್ಯಾನ ಮಾಡಿದ್ವಿ. ಅದನ್ನು ಕಂಟಿನ್ಯೂ ಮಾಡೋಣ. ಹೇಗೆ ನಾವು ಪ್ರಾರ್ಥನೆ ಮಾಡುವಂಥದ್ದು. ಬನ್ನಿ, ಮೊದಲನೇ ಯೋಹಾನ 5ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ತಿರುಗಿಸ್ಕೊಳ್ಳೋಣ. ಮೊದಲನೇ ಯೋಹಾನ 5ನೇ ಅಧ್ಯಾಯ 14ನೇ ವಚನವನ್ನು ಓದ್ಕೊಳ್ಳೋಣ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಿಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನನಗುಂಟು. ನಾವು ದೇವರ ಚಿತ್ತಾನುಸಾರವಾಗಿ ಬೇಡಿಕೊಂಡರೆ ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ. ಹಲ್ಲೆಲೂಯಾ. ನೋಡಿ, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಬೇಕು, ಆಗಲೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದು. ಇವತ್ತು ತುಂಬಾ ಜನ ದೇವರ ಚಿತ್ತ ಇರೋದಿಲ್ಲ, ಆ ವಿಷಯಗಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿಮಗೆ ದೇವರ ಚಿತ್ತ ಇರಬೇಕು. ದೇವರ ಚಿತ್ತ ಇರುವಂತ ಎಲ್ಲಾ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಕೆಲವರು ಇದ್ದಾರೆ, ಬಾಟಲ್ನ ಇಟ್ಕೊಂಡು, ಡ್ರಿಂಕ್ಸ್ ನ ಇಟ್ಕೊಂಡು, ದೇವರೇ ಇದನ್ನ ಕುಡಿತಾ ಇದ್ದೇನೆ ನಿನಗೆ ಸ್ತೋತ್ರ ಅಂತ ಹೇಳಿ ಕುಡಿಯೋರು ಇದ್ದಾರೆ. ನನ್ಗೇನು ಆಗ್ಬಾರ್ದು ಯೇಸು ಸ್ವಾಮಿ. ನೋಡಿ, ದೇವರ ಚಿತ್ತ ಅದಲ್ಲ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ಓದ್ತೀವಿ, ತಿಳ್ಕೊಳ್ತೀವಿ, ಆದರೂ ಜನ ಅದನ್ನೇ ಕುಡಿತಾ ಇದ್ದಾರೆ. ಆದರೆ ನೀವು ಗಮನಿಸಬೇಕು, ಕೆಟ್ಟ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಅದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಅನ್ನೋದು ದೇವರ ಚಿತ್ತ ಉಂಟು. ವಾಕ್ಯದಲ್ಲಿ ಬರೆದಿದೆ, ಎಲ್ಲರೂ ರಕ್ಷಣೆ ಹೊಂದಬೇಕು ಅನ್ನೋದು ದೇವರ ಚಿತ್ತ. ನೋಡಿ, ಇವಾಗ ನೇಪಾಳದಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವಾ? ನ್ಯೂಸ್ ಕಲೆಕ್ಟ್ ಮಾಡಿದ್ದೀವಿ, ಪ್ರಾರ್ಥನೆ ಮಾಡಿ. ಫ್ರಾನ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಪ್ರಾರ್ಥನೆ ಮಾಡಿದ್ವಾ? ನಾವು ಪ್ರಾರ್ಥನೆನೇ ಮಾಡಿ. ನೋಡಿ, ಅಮೆರಿಕದಲ್ಲಿ ಯಾರಿಗೋ ಶೂಟ್ ಮಾಡಿ ಚಾರ್ಲಿ ಅನ್ನುವಂತ ವ್ಯಕ್ತಿಗೆ ಪಾಪ ಸಾಯಿಸ್ಬಿಟ್ರು. ಸುವಾರ್ತಿಕರು, ಒಳ್ಳೆ ಪ್ರಸಂಗಿಗರು, 31ನೇ ವಯಸ್ಸಿಗೆ ತೀರೋಗ್ಬಿಟ್ರು. ಒಳ್ಳೆ ವಾಕ್ಯ, ಒಳ್ಳೆ ಗುಣ, ಸತ್ಯವನ್ನ ಅಮೆರಿಕ ದೇಶದ ಜನರಿಗೆ ಬೈಬಲ್ ಸತ್ಯಗಳನ್ನ ಹೇಳಿದಂತ ವ್ಯಕ್ತಿ. ಈ ವ್ಯಕ್ತಿನ ಕೊಲೆ ಮಾಡಿಬಿಟ್ರು. ಪ್ರಾರ್ಥನೆ ಮಾಡಿದ್ರೆ ಅವ್ರ ಫ್ಯಾಮಿಲಿಗೋಸ್ಕರ. ಮದ್ದೂರಲ್ಲೂ ಮತ್ತು ನಮ್ಮ ಹಾಸನಲ್ಲಿ ಪ್ರಾಬ್ಲಮ್ ಆಯಿತು, ಪ್ರಾರ್ಥನೆ ಮಾಡಿದ್ರ. ಹಾಸನಲ್ಲಿ 9 ಜನ ಸತ್ತೋದ್ರು. ನಾವು ಈ ಲೋಕದ ಎಲ್ಲಾ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅದೇ ದೇವರ ಚಿತ್ತ. ನಾವು ಯಾರು ಪ್ರಾರ್ಥನೆನೇ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಪರ್ಸನಲ್ ಆಗಿ ಪ್ರಾರ್ಥನೆನೇ ಇಲ್ಲ, ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ 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 ದೇವರ ಚಿತ್ತಾನುಸಾರವಾಗಿರಬೇಕು. ದೇವರಿಗೆ ವಿರುದ್ಧವಾದಂತ ಪ್ರಾರ್ಥನೆಯನ್ನ ಮಾಡಬಾರದು. ದೇವರಿಗೆ ಇಷ್ಟ ಇಲ್ಲದೆ ಇರೋ ಪ್ರಾರ್ಥನೆ ಮಾಡಬಾರದು. ಬೈಬಲ್ಗೆ ವಿರುದ್ಧವಾದಂತ ಪ್ರಾರ್ಥನೆಗಳನ್ನ ನಾವು ಮಾಡಬಾರದು. ಹಲ್ಲೆಲೂಯಾ. ಇನ್ನು ಕೆಲವರು ಪ್ರಾರ್ಥನೆಯನ್ನ ಮಾಡ್ತಾರೆ, ಎದುರು ಮನೆಯವರು ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಆ ಅಂಗಡಿಯವರು ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಆ ಹೋಟ್ಲು ಮುಚ್ಚೋಗ್ಬೇಕು, ಅವ್ರ ಬಿಸ್ನೆಸ್ ನಿಂತೋಗ್ಬೇಕು. ಪ್ರಿಯದು ಅಂದ್ರೆ ನೀನು ಇನ್ನೊಬ್ಬರಿಗೆ ಹೆದರ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಿ. ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕು. ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಲಿ, ಇವ್ರು ಖಾಲಿ ಮಾಡ್ಕೊಂಡು ಹೋಗ್ಲಿ ಅಂತ ಕೆಟ್ಟ ಪ್ರಾರ್ಥನೆಗಳನ್ನ ಮಾಡಬಾರದು. ಅವ್ರ ಬಿಸ್ನೆಸ್ ಬಿದ್ದೋಗ್ಲಿ, ಇವ್ರ ಬಿಸ್ನೆಸ್ ಬಿದ್ದೋಗ್ಲಿ ಅಂತ ಪ್ರಾರ್ಥನೆ ಮಾಡಬಾರದು. ಅವ್ರಿಗಿಂತ ಉತ್ತಮವಾದ ಬಿಸ್ನೆಸ್ ಮಾಡ್ಲಿಕ್ಕೆ ನಮಗೆ ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ನಿನಗೆ ಏನ್ ಬಿಸ್ನೆಸ್ ಆಗ್ಬೇಕು ಅದನ್ನೇ ದೇವರು ಮಾಡ್ಕೊಡ್ತಾರೆ. ಅವ್ರದ್ದು ಬಿದ್ದೋದ ತಕ್ಷಣ ನಿನ್ ಬಿಸ್ನೆಸ್ ಏನ್ ಚೆನ್ನಾಗುತ್ತೆ ಅಂತ ಇವತ್ತು ತಿಳ್ಕೊಬೇಡ. ಪ್ರಿಯದ, ಯಾರಿಗೆ ಯಾವ ಶಕ್ತಿ ಪ್ರಕಾರ ದೇವರು ಏನು ಕೊಡ್ತಾರೆ ಅದನ್ನ ಮಾತ್ರನೇ ಮಾಡಬಲ್ಲರು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಿನ್ನ ಆಲೋಚನೆ, ನಿನ್ನ ಶಕ್ತಿಗಳು ಹೇಗಿರಬೇಕಂದ್ರೆ ಪ್ರಾರ್ಥನೆ ದೇವರ ಚಿತ್ತಾನುಸಾರವಂತ ಆಗಿರಬೇಕು. ಇವತ್ತು ಅನೇಕ ಜನರು ಪ್ರಾರ್ಥನೆಗಳು ದೇವರ ಚಿತ್ತಾನುಸಾರವಾಗಿ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರೇ ನಿನ್ನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಅನೇಕರ ಪ್ರಾರ್ಥನೆ ಯಾವ ರೀತಿ ಆಗಿರ್ಬೇಕಂದ್ರೆ ಜ್ಞಾನಕ್ಕೆ ಬರಬೇಕು. ಕೊಲೊಸ್ಸೆ ಪತ್ರಿಕೆಯಲ್ಲಿ ಬರೆದಿದೆ, ಎಲ್ಲರೂ ಸತ್ಯದಕ್ಕೆ ಜ್ಞಾನಕ್ಕೆ ಬರಬೇಕನ್ನೋದೇ ದೇವರ ಚಿತ್ತ. ಎಲ್ಲರೂ ಪರಿಶುದ್ಧರಾಗಬೇಕನ್ನೋದೇ ದೇವರ ಚಿತ್ತ.
ಈ ರೀತಿ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿ. ಇವತ್ತು ನೋಡಿ, ಅನೇಕ ಪಾಪಗಳು ನಡೀತಾ ಇದೆ. ಅನೇಕರು ನೋಡುವಾಗ ಅನೇಕ ಮದುವೆ ಆಗಿರೋರು, ಅನೇಕರು ಬೇರೆ ಮದುವೆಗಳನ್ನ ಮಾಡಿಕೊಂಡು ಜೀವಿತವನ್ನ ಸಾಗಿಸ್ತಾ ಇದ್ದಾರೆ. ಇದು ಬೈಬಲ್ಗೆ ವಿರುದ್ಧವಾದದ್ದು. ಪರಿಶುದ್ಧತೆ ಇಲ್ಲದ ಹಾಗೆ ಹೋಗ್ತಾ ಇದೆ, ಅಪರಿಶುದ್ಧತೆ ತುಂಬೋಗ್ತಾ ಇದೆ, ಪಾಪಗಳು ಹೆಚ್ಚಾಗ್ತಾ ಇದೆ. ನೀವು ಯಾರಾದ್ರೂ ಪ್ರಾರ್ಥನೆಗೆ ಒಂದು ಸ್ಟೆಪ್ ತಗೊಂಡ್ರ, ಪ್ರಾರ್ಥನೆ ಮಾಡೋಣ ಅಂತ ಒಂದು ದಿನ ಗೊತ್ತು ಮಾಡಿದ್ರ, ಒಂದು ಟೈಮಿಂಗ್ಸ್ ಗೊತ್ತು ಮಾಡಿದ್ರ, ನಾನು ಪ್ರಾರ್ಥನೆ ಮಾಡಬೇಕು, ಈ ಪ್ರಪಂಚ ಕೆಟ್ಟೋಗ್ತಾ ಇದೆ, ಪರಿಶುದ್ಧತೆಗೆ ನಡಿಬೇಕು. ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡುವಾಗ ಒಳ್ಳೆ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ, ಕೆಟ್ಟ ವಿಚಾರಗಳಿಗಾಗಿ ಪ್ರಾರ್ಥನೆ ಮಾಡಬೇಡಿ. ಕೆಟ್ಟ ವಿಚಾರಗಳನ್ನ ತುಂಬಾ ಯೋಚನೆ ಮಾಡಕ್ಕೂ ಹೋಗ್ಬೇಡ್ರಿ. ಹಲ್ಲೆಲೂಯಾ. ನೀವು ಯಾವತ್ತು ತುಂಬಾ ಕೆಟ್ಟದ ಯೋಚನೆ ಮಾಡ್ತಾ ಇರ್ತೀರೋ, ಆ ಕೆಟ್ಟದ್ದು ನಿನ್ನ ಮೈಂಡ್ ಅಲ್ಲಿ ತುಂಬಿಕೊಂಡು ನಿನ್ನನ್ನ ಹಾಳು ಮಾಡೋದಲ್ಲದೆ ನಿನ್ನ ಸುತ್ತಲೂ ಇರುವಂತ ಎಲ್ಲ ಜನರನ್ನ ಹಾಳು ಮಾಡ್ತದೆ. ಒಳ್ಳೆದ್ರ ಬಗ್ಗೆನೇ ನೀವು ತುಂಬಾ ಯೋಚನೆ ಮಾಡಕ್ಕೆ ಅವಕಾಶವನ್ನ ಈ ಬ್ರೈನ್ಗೆ ನೀವು ಕೊಡಬೇಕು. ಈ ಬ್ರೈನ್ ಪ್ರಪಂಚಕ್ಕಿಂತ ತುಂಬಾ ದೊಡ್ಡದಾಗಿದೆ. ಈ ಬ್ರೈನ್ ಎಂತದಂದ್ರೆ ಇಡೀ ಪ್ರಪಂಚವನ್ನು ಕಂಟ್ರೋಲ್ ಮಾಡ್ತದೆ. ಅಷ್ಟು ಶಕ್ತಿ ದೇವರು ನಿನ್ಗೆ ಕೊಟ್ಟಿದ್ದಾರೆ. ಆದ್ರೆ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀನು ಪ್ರಾರ್ಥನೆ ಇಲ್ಲ, ಕೆಟ್ಟದನ್ನ ತುಂಬಾ ಯೋಚನೆ ಮಾಡ್ತಾ ಇಲ್ಲ. ಕೆಟ್ಟದನ್ನ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ, ಎಲ್ಲರಿಗೂ ತಾನಾಗಿ ಅದು ಬಂದ್ಬಿಡ್ತದೆ. ಹುಟ್ಟು ಗುಣ, ಪಾಪದಿಂದ ಹುಟ್ಟಿದ್ದೇವೆ, ಪಾಪದ ಸ್ವಭಾವ ಎಲ್ಲರಲ್ಲಿ ಇರ್ತದೆ. ಹೇಳ್ಕೊಡೋ ಅವಶ್ಯಕತೆ ಎಲ್ಲ ಬರ್ತದೆ, ಅದು ಆಟೋಮೆಟಿಕ್. ಒಳ್ಳೇದು ಯಾರಿಗೂ ಬರಲ್ಲ, ನೀನು ಹೇಳ್ಕೊಡ್ಬೇಕು, ಇಲ್ಲ ಕಲಿಬೇಕು. ಒಳ್ಳೇದನ್ನ ಕಲೀರಿ, ಒಳ್ಳೇದ್ರ ಬಗ್ಗೆ ಪ್ರಾರ್ಥನೆ ಮಾಡಿ. ದೇವರೇ, ಎದುರು ಮನೆಯವರು ಸರಿಗಿಲ್ಲ, ಪ್ರಾರ್ಥನೆ ಮಾಡ್ರಿ, ಅವ್ರು ಒಳ್ಳೆಯವರಾಗಬೇಕು. ಅವ್ರ ಬಿಸ್ನೆಸ್ ಬಿದ್ದೋಗ್ತಾ ಇದೆ, ದೇವರೇ ಪ್ರಾರ್ಥನೆ ಮಾಡಿ ಅವ್ರ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು. ಇನ್ನೊಬ್ರು ಚೆನ್ನಾಗಿರ್ಬೇಕು, ಇನ್ನೊಬ್ರು ಬೆಳಿಬೇಕು, ಇನ್ನೊಬ್ರು ಉತ್ತಮರಾಗಿರ್ಬೇಕಂತ ನೀನು ಪ್ರಾರ್ಥನೆ ಮಾಡಿದ್ರೆ ಇದು ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ. ಹಲ್ಲೆಲೂಯಾ. ಏನು ಆಗ್ಬೇಕು ಯೇಸುವಿನ ನಾಮದಲ್ಲಿ. ಇನ್ನು ಕೆಲವು ಪ್ರಾರ್ಥನೆ ಮಾಡ್ತಾರೆ, ಕಾಲು ಮುರಿದೋಗ್ಬೇಕು, ಕೈ ಮುರಿದೋಗ್ಬೇಕು ಯೇಸುವಿನ ನಾಮದಲ್ಲಿ. ಏನ್ ರೌಡಿಸಮ್ ಅನ್ನು ಮಾಡ್ತಾ ಇದೀವ ಪ್ರಾರ್ಥನೆ? ಕಾಲು ಕೈ ತೆಗೆಯುವಂತ ಪ್ರಾರ್ಥನೆಗಳ ನಮ್ದು ಪ್ರಾರ್ಥನೆ. ದೇವರೇ, ಕಾಲು ಇದ್ದವ್ರಿಗೆ ಕಾಲು ಕೊಡಪ್ಪ ಅಂತ ಪ್ರಾರ್ಥನೆ ಹೇಳ್ಕೊಟ್ರೆ ನಾವು ಕಾಲು ತೆಗಿಯೋದು, ಕೈ ತೆಗಿಯೋದು, ಹೋಗುವಾಗ ಆಕ್ಸಿಡೆಂಟ್ ಆಗ್ಬೇಕು, ಕೆಟ್ಟದ ಮಾಡಬೇಡ್ರಿ ಪ್ರಿಯದು. ಅಂತ ಪ್ರಾರ್ಥನೆ ದೇವರು ಇಷ್ಟಪಡಲ್ಲ, ಅಂತ ಪ್ರಾರ್ಥನೆ ದೇವರದು ಅಲ್ಲ. ನಿನ್ನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕು. ಹಲ್ಲೆಲೂಯಾ. ಒಳ್ಳೆದನ್ನ ಮಾಡಲಿಕ್ಕೆ ನೀವು ಟ್ರೈ ಮಾಡಿ, ಒಳ್ಳೆದನ್ನ ಮಾಡಿ. ನಮಗೆ ನಷ್ಟ ಆದ್ರೂ ಇನ್ನೊಬ್ರು ಒಳ್ಳೇದಾಗಬೇಕು. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಅದೇ ಪ್ರಾರ್ಥನೆ ಅಂತ. ಇದು ದೇವರು ಇಷ್ಟಪಡ್ತಾರೆ. ದೇವರ ಚಿತ್ತ ಏನಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ರಿ. ಆ ದೇವರ ಚಿತ್ತಾನುಸಾರವಾಗಿ ಮಾಡುವಾಗ ನಿನ್ನ ಪ್ರೇಯರು ಉತ್ತಮವಾಗಿರ್ತದೆ. ಹಲ್ಲೆಲೂಯಾ. ಇಲ್ಲಾಂದ್ರೆ ನಿನ್ನ ಪ್ರೇಯರ್ಗೆ ಆನ್ಸರೇ ಸಿಗಲ್ಲ. ಏನೇನೋ ಮಾಡ್ತಾ ಇರ್ತೀವಿ. ಏನೋ ಏಸಪ್ಪ ನನ್ನ ಪ್ರೇಯರ್ ಕೇಳಲ್ಲ, ಏನು ಏಸಪ್ಪ ನಾನು ಅದನ್ನ ಕೇಳಿದೆ ಇದನ್ನ ಕೇಳಿದೆ ಮಾಡೇ ಇಲ್ಲ. ಅದು ದೇವರಿಗೆ ಇಷ್ಟ ಇರೋ ಪ್ರಾರ್ಥನೆನಾ? ದೇವರಿಗೆ ಇಷ್ಟ ಇರೋ ಪ್ರಾರ್ಥನೆನಾ? ನೀವು ಗಮನಿಸಿ, ಇದು ದೇವರಿಗೆ ಇಷ್ಟ ಇಲ್ಲ. ಪ್ರಿಯದು, ಯಾವ್ದೇ ಮಗ ಬಂದ್ಬಿಟ್ಟು ನಾವು ತಾಯಿ ಹತ್ರ ಬಂದ್ರು, ಮಾವ 2 ಬಾಟ್ಲಿ ಇಸ್ಕೊಂಡು ಮಂಚನ್ನ ಕುಡಿದು ಮಲ್ಕೊಳ್ತೀನಿ ಅಂದ್ರೆ ಅದು ತಾಯಿಗೆ ಇಷ್ಟನಾ? ತಂದೆಗೆ ಇಷ್ಟನಾ? ಅವನಿಗೆ ಇಷ್ಟ, ಅದು ತಂದೆ ತಾಯಿಗೆ ಇಷ್ಟ ಇಲ್ಲಲ್ಲ. ನಿನಗೆ ಇಷ್ಟ 1000 ಇರ್ಬೋದು, ಅದು ದೇವರಿಗೆ ಇಷ್ಟನಾ? ದೇವರಿಗೆ ಇಷ್ಟ ಇಲ್ಲದೆ ಇರೋ ಪ್ರಾರ್ಥನೆ ಅದು ವ್ಯರ್ಥವಾದ ಪ್ರಾರ್ಥನೆ ಆಗಿರುತ್ತೆ, ಅದಕ್ಕೆ ಆನ್ಸರ್ ಬರಲ್ಲ. ದೇವರಿಗೆ ಇಷ್ಟವಾದ ಪ್ರಾರ್ಥನೆಯನ್ನ ಮಾಡಿ. ಹಲ್ಲೆಲೂಯಾ. ಪ್ರಿಯದು, ಅದನ್ನ ಕೆಲವು ಬಿಸ್ನೆಸ್, ಕೆಲವು ಜಾಬ್ಸ್ ಅಷ್ಟೇ. ದೇವರಿಗೆ ಇಷ್ಟ ಇಲ್ದಿರೋ ಜಾಬ್ ಮಾಡಕ್ ಹೋಗ್ಬೇಡಿ. ದೇವರಿಗೆ ಇಷ್ಟ ಇಲ್ದಿರುವಂತ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. ದೇವರಿಗೆ ಇಷ್ಟ ಇಲ್ದಿರೋದನ್ನ ಯಾವ್ದನ್ನು ಮಾಡಕ್ ಹೋಗ್ಬೇಡಿ. ನಿಮಗೆ ಇಷ್ಟವಾದದನ್ನೆಲ್ಲ ಬದಿಗಿಟ್ಟು ದೇವರಿಗೆ ಇಷ್ಟವಾದ ಜಾಬ್ ಮಾಡ್ರಿ. ದೇವರೇ, ನಿನಗೆ ಯಾವ ಜಾಬ್ ಮಾಡಿದ್ರೆ ಇಷ್ಟಪ್ಪ, ಅದರಲ್ಲಿ ಡೆವಲಪ್ಮೆಂಟ್ ಮಾಡೋದ್ರೆ ಬೆಳೆಸ್ತಾರೆ. ದೇವರೇ, ಯಾವ್ದು ಕಾರ್ಯಗಳನ್ನ ಕೆಲ್ಸಕ್ಕೆ ಹೋಗ್ಬೇಕು ಆ ಕೆಲಸದಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿದ್ರೆ ಅದರಲ್ಲಿ ಬೆಳಿತೀಯ ನೀನು. ನಿನಗೆ ಇಷ್ಟವಾದದನ್ನೆಲ್ಲ ಮಾಡಿದ್ರೆ ಎಲ್ಲೂ ಸಕ್ಸಸ್ ಆಗಲ್ಲ. ಯಾವ ಆಫೀಸಲ್ಲಿ ಇರಲ್ಲ, ಯಾವ ಕಂಪನಿಯಲ್ಲಿ ಇರಲ್ಲ, ಯಾವ ಬಿಸ್ನೆಸ್ ಅಲ್ಲೂ ನೀನ್ ಇರಲ್ಲ. ಎಲ್ಲದರಲ್ಲಿ ಸೋಲು. ಯಾಕಂದ್ರೆ ಇಷ್ಟು ಪ್ರಾರ್ಥನೆ, ಎಷ್ಟು ಉಪವಾಸಗಳು ತೆಗೆದ್ರು ಇಲ್ಲ ಅಂದ್ರೆ ಅದು ದೇವರ ಚಿತ್ತ ಇಲ್ಲದೆ ಇರೋದನ್ನ ನೀನು ಮಾಡ್ಕೊಂಡಿದ್ದಿ. ಹಲ್ಲೆಲೂಯಾ. ದೇವರ ಚಿತ್ತ ಇಲ್ಲದೆ ಇರುವಂತ ಜನರ ಜೊತೆ ಸುತ್ತಾಡ್ತಾ ಇದ್ದಿ. ದೇವರ ಚಿತ್ತ ಇಲ್ಲದೆ ಇರುವ ಮನುಷ್ಯರ ಹತ್ರ ಮಾತಾಡ್ತಾ ಇದ್ದಿ. ದೇವರ ಇಷ್ಟ ಇಲ್ಲದೆ ಇರುವಂತ ಕಾರ್ಯಗಳಲ್ಲಿ ನಿನ್ನ ತೊಡಗಿಸಿಕೊಂಡ ಕಾರಣ ನಿನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಇಷ್ಟವಾದದನ್ನ, ದೇವರ ಚಿತ್ತ ಏನಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಲಿ, ನೀನು ಪ್ರೇಯರ್ಗೆ ಆನ್ಸರ್ಸ್. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ನೋಡೋಣ, ಯಾಕೆ ನಮ್ಮ ಪ್ರಾರ್ಥನೆ ಹೇಗೆ ಮಾಡಬೇಕು. ಮೊದಲನೇ ಯೋಹನ ಬರೆಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. Gospel of John chapter 15 verses 7. 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ
ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೋಡಿ, ಎರಡನೇದಾಗಿ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಂಡ್ರು ದೇವರು ಕೊಡ್ತಾರಂತೆ. ಹಲ್ಲೆಲೂಯ. ನಾವು ಇಷ್ಟು ಜನ ನಾವು ಇದ್ದೇವೆ, ಎಷ್ಟು ಜನ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಯೋಚನೆ ಮಾಡಿ. ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿದ್ದೇವ? ಒಂದು ಮರ ಭೂಮಿಯಲ್ಲಿ ಚೆನ್ನಾಗಿ ಆಳವಾಗಿ ಹೋದ್ರೇನೆ ಆ ಮರ ಬೆಳೆದು ಎಲೆ ಕೊಟ್ಟು, ಹೂ ಕೊಟ್ಟು, ಹಣ್ಣು ಕೊಟ್ಟು, ನೆರಳು ಕೊಡುತ್ತದೆ ಜನರಿಗೆ. ಎಷ್ಟೋ ಜನರಿಗೆ ಹೊಟ್ಟೆ ಹಸು ತೀರಿಸ್ತದೆ, ಎಷ್ಟೋ ಜನರಿಗೆ ಆಕ್ಸಿಜನ್ ಕೊಡುತ್ತದೆ ಒಂದು ಮರ. ಅದು ಭೂಮಿಯಲ್ಲಿ ಚೆನ್ನಾಗಿ ನೆಡಲ್ಪಟ್ರೆ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಆಳಕ್ಕೆ ನೀನು ಬೇರೂರಿ, ನೀನ್ ಬೇರೂರು, ಭೂಮಿಯಲ್ಲಿ ಚೆನ್ನಾಗಿ ಒಳಗಡೆ ಹೋಗು, ಒಳ್ಳೆ ಫಲ ಕೊಡ್ತೀಯ ನೀನು. ದೇವರಲ್ಲಿ ಚೆನ್ನಾಗಿ ಇಳಿದು ನೀವು ಹೇಳಿ, ಎಷ್ಟು ಜನ ಬೈಬಲ್ ಡೈಲಿ ಎವ್ರಿ ಡೇ ನೀವು ಬೈಬಲ್ ಓದ್ತಾ ಇದ್ರೆ ಹೇಳಿ? ನಾವು ಎಷ್ಟು ಜನ ಬೈಬಲ್ ಓದ್ತಾ ಇದ್ವಿ? ಎಷ್ಟು ಜನ ಉಪವಾಸ ಇದ್ದು ಪ್ರೇಯರ್ ಮಾಡ್ತಾ ಇದ್ವಿ? ಎಷ್ಟು ಜನ ನೀವೇ ನಿಮ್ಮ ಬೆಡ್ರೂಮ್ ಅಲ್ಲಿ ಕಿಟಕಿ ಬಾಗಿಲು ಹಾಕೊಂಡು ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡ್ತೇವೆ? ಗಮನಿಸಿ. ಇಲ್ಲ. ಅದೇ ಜಗಳ ಆಡ್ತಾ ಇದ್ದೀರಾ? ಪಾಶ ಜಗಳ ಆಡ್ತಾ ಇದ್ದೀರಾ. ಕಿತ್ತಾಡ್ತಾ ಇದ್ದೀರಾ? ಗಿಡ್ತಾ ಇದ್ದೀರಾ? ಅದು ನಡೀತಾ ಇದೆ. ಮನೆಯಲ್ಲಿ ಎಲ್ಲ ನಡೀತಾ ಇದೆ. ಜಗಳ, ಹೊಡೆದಾಟ, ಗಿಂಡೋದು, ತಿನ್ನೋಕೆ ಜಗಳ, ಕುಡಿಯೋಕೆ ಜಗಳ, ಮಲಗಕ್ಕೆ ಜಗಳ, ರೆಡಿ ಆಗೋಕ್ಕೂ ಜಗಳ, ಸ್ನಾನ ಮಾಡೋಕ್ಕೂ ಜಗಳ, ಪೇಸ್ಟ್ಗೂ ಜಗಳ. ಮನೆಯಲ್ಲಿ ಯಾವುದಕ್ಕೆ ಜಗಳ ಇಲ್ಲ, ಎಲ್ಲದಕ್ಕೂ ಜಗಳ ನಡೀತಾ ಇದೆ. ಆದ್ರೆ ಪ್ರೇಯರು, ಉಪವಾಸ ಅವೆಲ್ಲ ಇಲ್ಲ. ಕ್ರಿಸ್ತನಲ್ಲಿ ನೀವಿದ್ರೆ ಇದನ್ನೆಲ್ಲ ಮಾಡ್ತೀರಾ? ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯ. ಬೈಬಲ್ ಕ್ಲೀನ್ ಆಗಿ ಹೇಳ್ತದೆ, ಲೋಕದ ಸಹವಾಸವನ್ನು ಮಾಡಬೇಡ. ಲೋಕ ತುಂಬಾ ಕೆಟ್ಟದದು, ಅದು ನಿನ್ನನ್ನ ನಾಶನಕ್ಕೆ ನಡೆಸ್ತದೆ. ಅದ್ರ ಜೊತೆ ಸಹವಾಸ ಮಾಡೋದು ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಮಾತಾಡ್ಲಿಕ್ಕೆ ಚೆನ್ನಾಗಿರುತ್ತೆ, ಸುತ್ತಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಒಂದು ಲೋಕ ಸ್ನೇಹ ಮಾಡುವಾಗ ದೇವರಿಗೆ ನೀವು ವೈರಿಗಳಾಗಿರ್ತೀರ. ಯಾಕಂದ್ರೆ ಈ ಲೋಕ ಯಾವುದು ಶಾಶ್ವತ ಅಲ್ಲ. ನಾವೆಲ್ಲ ಎಲ್ಲಿಂದ ಬಂದಿರೋರು ಅಂದ್ರೆ ಪರಲೋಕದಿಂದ ಬಂದವರು, ಮತ್ತೆ ಪರಲೋಕಕ್ಕೆ ಹೋಗ್ತೀವಿ. ನೀನು ಅಲ್ಲಿಗೆ ಹೋಗಪ್ಪ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ಪರಲೋಕ ಮರ್ತೋಗ್ಬಿಟ್ಟು ಭೂಲೋಕದ ಜೊತೆ ಸಹವಾಸ ಮಾಡಿ ಸ್ಟ್ರೈಟ್ ನರಕಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಪ್ರಾರ್ಥನೆಗಳು ಹೇಗೆ ಕೇಳಲ್ಪಡುತ್ತದೆ? ನಿನ್ನ ಪ್ರಾರ್ಥನೆಗೆ ಆನ್ಸರ್ ಸಿಗಬೇಕಂದ್ರೆ ಲೋಕದ ಸಹವಾಸ ಬಿಡಬೇಕು, ಲೋಕದ ಜನರ ಜೊತೆ ಸಹವಾಸವನ್ನ ಬಿಡಬೇಕು. ಹಲ್ಲೆಲೂಯ. ಅವ್ರ ಕುಟುಂಬ ಹಾಳು ಮಾಡೋರಂತ ಗೊತ್ತಿದ್ರು ಸಹ ಅವ್ರ ಜೊತೆ ಒಡನಾಟ ನಿಂದೇನು? ಅಂತವ್ರ ಜೊತೆ ಕತ್ತು ಮುಚ್ಚಿ ಮಾತಾಡ್ತಾ ಇರ್ತಾರೆ, ಅಂತವ್ರ ಜೊತೆ ಒಡನಾಟವನ್ನ ಬೆಳೆಸಿರ್ತಾರೆ. ಅವ್ರ ಕುಟುಂಬವನ್ನ ಹಾಳು ಮಾಡುವಂತ ಜನ, ಅಂತ ಕೆಟ್ಟವರ ಜನ ಜೊತೆ ಸಹವಾಸವನ್ನ ಮಾಡಬಾರ್ದು. ಹಲ್ಲೆಲೂಯ. ನಿನ್ನ ಕುಟುಂಬಕ್ಕೆ ಅವರು ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಂದಾಗ ನಿನಗೆ ಸೆನ್ಸ್ ಆಗ್ಬೇಕು, ಇವ್ರು ನನ್ನ ಕುಟುಂಬಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ದೂರ ಇರ್ಬೇಕು. ನೀನು ದೂರ ಇಡ್ತಾ ಇಲ್ಲ, ಅವ್ರು ಹೇಳ್ಕೊಡೋದೆಲ್ಲ ಚೆನ್ನಾಗಿದೆ ಅಂತ ನೀನು ತಿಳ್ಕೊಳ್ತಾ, ನಿನ್ನ ಕುಟುಂಬ ಬೆಂಕಿ ಹಚ್ಚುತ್ತಾ ಇದ್ದಾರೆ, ನಿನ್ನ ಕುಟುಂಬವನ್ನೇ ನಾಶ ಮಾಡ್ತಾ ಇದ್ದಾರೆ. ನಿನ್ನ ಮಕ್ಕಳನ್ನ ನಿನ್ನಿಂದ ದೂರ ಮಾಡ್ತಾರೆ, ನಿನ್ನ ಗಂಡನ ದೂರ ಮಾಡ್ತಾರೆ, ನಿನ್ನ ಮಕ್ಕಳನ್ನ ದೂರ ಮಾಡ್ತಾ ಇದ್ದಾರೆ, ನಿನ್ನ ಹೆಂಡತಿಯನ್ನ ದೂರ ಮಾಡ್ತಾರೆ, ನಿನ್ನ ಕುಟುಂಬವನ್ನ ಪೀಸ್ ಮಾಡ್ಬೇಕಂತ ಹೇಳಿ ನಾನಾ ತಂತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಂತವ್ರ ಜೊತೆ ನಿನ್ನ ಒಡನಾಟ ಏನು? ಹಲ್ಲೆಲೂಯ. ಪ್ರಿಯದು, ನಿನ್ನ ಕುಟುಂಬವನ್ನ ಹಾಳು ಮಾಡುವಂತ ಎಂತ ದೊಡ್ಡ ಮಿನಿಸ್ಟರ್ ಆಗಿದ್ರು, ಎಂತ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿ ಆಗಿದ್ರು, ದೊಡ್ಡ ವ್ಯಕ್ತಿ ಆಗಿದ್ರು, ಬಿಟ್ಬಿಡ್ರಿ ಅಂತವ್ರನ್ನೆಲ್ಲ. ನಿನ್ನ ಕುಟುಂಬವನ್ನು ಕಟ್ಟೋದ್ರ ಕಡೆ ಗಮನ ಕೊಡಿ. ಇದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರು ಮಾಡುವಂತ ಕೆಲಸ. ಹಲ್ಲೆಲೂಯ. ಪ್ರಿಯದು, ಕುಟುಂಬವನ್ನ ಹಾಳು ಮಾಡ್ಕೋಬೇಡ್ರಿ. ಕ್ಷಣಿಕ ಜೀವನ, ನೀರಿನ ಮೇಲೆ ಗುಳ್ಳೆ ರೀತಿ ಎಂಬುದಾಗಿ ಕೀರ್ತನೆಗಾರನೇ ಹೇಳ್ತಾ ಇದ್ದಾನೆ. ನಮ್ಮ ಜೀವನ ಸೊಲ್ಲೋಪಾದಿಯಲ್ಲಿದೆ ಅಂತ. ಇನ್ನು ಕೀರ್ತನೆಗಾರನೇ ಹೇಳ್ತಾ ಇದ್ದಾನೆ, ಬೆಳಗ್ಗೆ ಹುಟ್ಟಿ ಸಂಜೆಗೆ ಬಾಡೋಗುವಂತ ಉಳ್ಳಿನ ರೀತಿಯಲ್ಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನ ಯಾವ ರೀತಿ ಅಂದ್ರೆ ಬೆಳಗ್ಗೆ ಹುಡುತ್ತದೆ, ಸಂಜೆಗೆ ಬಾಡೋಗೋ ಹೂ ರೀತಿ ಅಂತೆ ನಮ್ಮ ಜೀವನ. ಕ್ಷಣಿಕ. ಈ ಕ್ಷಣಿಕ ಜೀವಿತವನ್ನ ಚೆನ್ನಾಗಿ ನಡೆಸ್ರಿ. ಅದನ್ನ ಬಿಟ್ಬಿಟ್ಟು ಕ್ರಿಸ್ತನಲ್ಲಿ ಇಲ್ಲದೆ ಇರೋ ಜೊತೆ ಒಡನಾಟ ಬೆಳೆಸ್ಕೊಂಡು ಅವ್ರ ಜೊತೆ ಡ್ಯಾನ್ಸ್ಗಳು, ಅವ್ರ ಜೊತೆ ಕಾಮಿಡಿಗಳು, ಅವ್ರ ಜೊತೆ ಜಂಪಿಂಗು, ಅವ್ರ ಜೊತೆ ಮಾತುಗಳು, ಒಡನಾಟ ಏನಾದ್ರು. ನೀವು ಕ್ರಿಸ್ತನಲ್ಲಿ ಇದ್ರೆ ನೀವೆಲ್ಲೂ ಹೋಗೋದಿಲ್ಲ. ಹಲ್ಲೆಲೂಯ. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡು ಯೇಸು ಸ್ವಾಮಿಯಲ್ಲಿ ಇರು. ದೇವರು ಬರೋಣ ಬೇಗ ಇದೆ. ಏಸಪ್ಪ ಬೇಗ ಬರ್ತಾ ಇದ್ದಾರೆ, ನಿನ್ನನ್ನು ನೋಡ್ತಾ ಇದ್ದಾರೆ. ನೀನ್ ಚರ್ಚಲ್ಲಿ ಒಂದು ಜೀವನ, ಆಚೆ ಕಡೆ ಒಂದು ಜೀವನ. ಚರ್ಚಲ್ಲಿ ಚೆನ್ನಾಗಿ ಏಸಪ್ಪ ಹಲ್ಲೆಲೂಯ ಸುದ್ದಿ ಮಾಡಿರಿ, ಹಲ್ಲೆಲೂಯ ಸ್ತೋತ್ರ ಅಂತ ಯೋಚನೆ ಮಾಡ್ರಿ. ಮನೆಗೆ ಹೋದ್ರೆ ಫುಲ್ಲು ಕಣ್ಗುಡ್ಡ ಎಲ್ಲ ತಪ್ಪ ಮಾಡಿ, ಕೂದಲೆಲ್ಲ ಬೆಳೆದು ಅಂತ ಕೇಳಿ ಅಮ್ಮ ಅವಾಜ್ ಹಾಕಿದ್ರೆ ಪಕ್ಕದ ಮನೆ, ಆ ಮನೆಗೆ, ಎಲ್ಲರ ಮನೆಗೂ ಕೇಳ್ತಾ ಇದ್ದೆ. ಮನೆಯವರು ಹೇಳ್ತಾರೆ, ಮೆತ್ತು ಮಾತಾಡೋದು ಇನ್ನೂ ಜೋರಾಗಿ ಮಾತಾಡ. ಪ್ರಿಯದು, ನೀ ಗಮನಿಸಲಿ,
ಚರ್ಚಲ್ಲಿ ಒಂದು ಜೀವನ, ಮನೆಯಲ್ಲಿ ಒಂದು ಜೀವನ, ಕೆಲಸದಲ್ಲಿ ಒಂದು ಜೀವನ, ಸೊಸೈಟಿಯಲ್ಲಿ ಒಂದು ಜೀವನ, ಬೇಕರಿ ಹತ್ರ ನಿಂತ್ಕೊಂಡ್ರೆ ಒಂದು ಜೀವನ, ಟೀ ಹೋಟ್ಲ್ ಹತ್ರ ಇದ್ರೆ ಒಂದು ಜೀವನ, ಮನೆ ರೋಡಲ್ಲಿ ಇದ್ರೆ ಒಂದು ಜೀವನ, ಮನೆ ಒಳಗಡೆ ಹೋದ್ರೆ ಒಂದು ಜೀವನ, ಎಲ್ಲಾ ಕಡೆ ಒಂದೊಂದು ಜೀವನ. ಯಾಕಿಂತ ಜೀವನ? ಕ್ರಿಸ್ತನಲ್ಲಿ. ಅದು ಬ್ರೆಕ್ಮನ್ ಸಾಡ ಹೇಳ್ತಾರೆ, ನಾ ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಅಷ್ಟೇ. ಲೋಕ ಏನಂತದೋ ನಿಮ್ಗೆ ಅದ್ರ ಬಗ್ಗೆ ಕಳವಳ ಪಡಬೇಡ. ನೀನು ಕ್ರಿಸ್ತನಲ್ಲಿ. ಯಾರಲ್ಲಿರು? ಕ್ರಿಸ್ತನಲ್ಲಿ. ನೋಡಿ, ಅಪಾಸ್ಟರ್ ಚಾರ್ಲಿ ಅವರು ಕ್ರಿಸ್ತನಲ್ಲಿದ್ರು, ಶೂಟ್ ಮಾಡಿ ಸಾಕಾಯ್ತು. ಯೇಸು ಸ್ವಾಮಿ ಬಗ್ಗೆ ಹೇಳಿದಕ್ಕೆ, ಪಾಪವನ್ನ ಮಾಡಬೇಡ್ರಿ, ಅಮೆರಿಕ ಜನರೇ ನೀವು ಚೆನ್ನಾಗಿರಿ, ಗಂಡಸು ಮದುವೆ ಮಾಡ್ಕೊಳ್ತಾ ಇದ್ರೆ, ಹೆಂಗಸರು ಮದುವೆ ಮಾಡ್ಕೊ, ಇದನ್ನೆಲ್ಲ ಮಾಡ್ಕೋಬೇಡ್ರಿ, ಇದು ಬೈಬಲ್ಗೆ ವಿರುದ್ಧವಾದದ್ದು, ಪಾಪ ಮಾಡಬೇಡ್ರಿ, ನಮ್ಮ ಅಮೆರಿಕಕ್ಕೆ ದೇವ್ರ ಕೋಪ ಬರ್ತಂತ ಪ್ರಸಂಗ ಮಾಡಿದ್ರು. ಯಾರು ಒಳ್ಳೇದನ್ನೇ ಹೇಳ್ಕೊಡಿ. ಹಲ್ಲೆಲೂಯಾ. ಪ್ರಿಯದು, ಇವತ್ತು ಜನರ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ನಾವು ಕೆಟ್ಟವರಾಗಿದ್ರೆ ಬದುಕು ಬಿಡ್ತೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇಂಥವ್ರಿಗೆ ನರಕ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ. ಕೆಟ್ಟವರು ಯಾವತ್ತೂ ಬದುಕಕ್ಕೆ ಸಾಧ್ಯ ಇಲ್ಲ, ಕೆಟ್ಟವ್ರು ಯಾವತ್ತೂ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಕೆಟ್ಟವ್ರಿಗೆ ಯಾವಾಗ್ಲೂ ನರಕ ಫಿಕ್ಸ್ ಆಗಿರುತ್ತೆ. ಈ ಲೋಕದಲ್ಲಿ ಇರುವಂತ ಈ ಶರೀರ ಬದುಕೋಕ್ಕೋಸ್ಕರ ಕೆಟ್ಟವ್ರು ಆಗ್ಬೇಡ್ರಿ. ಹಲ್ಲೆಲೂಯಾ. ಈ ಶರೀರ ಆಸೆಗಳಿಗೋಸ್ಕರ ಕೆಟ್ಟವ್ರು ಆಗ್ಬೇಡ್ರಿ. ಈ ಶರೀರದಲ್ಲಿರುವಂತ ಆಲೋಚನೆಗಳಿಗೋಸ್ಕರ ಕೆಟ್ಟವ್ರು ಆಗ್ಬೇಡ್ರಿ. ಆತ್ಮವನ್ನ ನೋಡಿ. ಆತ್ಮ ಶುದ್ಧಿ ಬಹಳ ಇಂಪಾರ್ಟೆಂಟ್. ಯೋಚನೆ ಮಾಡ್ಕೊಂಡ್ರಿ, ಈ ಲಂಚ ತೆಗೆದುಕೊಳ್ಳೋದು, ಪ್ರಿಯದು ಬಡ್ಡಿ ತಗೊಳ್ಳೋದು, ಇವೆಲ್ಲ ನಿಮ್ಮನ್ನ ಕೆಟ್ಟದಾಗಿ ಮಾಡ್ತದೆ. ಪ್ರಿಯದು, ಯಾವತ್ತು ಯಾರಿಗೆ ಯೋಚನೆ ಮಾಡಿ ದೈವ ಜ್ಞಾನ ಜಾಸ್ತಿ ಇರ್ತದೋ ಅಂತಕ್ಕೆಲ್ಲ ತುಂಬಾ ಜನ ಕೈ ಹಾಕಲ್ಲ. ದೈವ ಜ್ಞಾನ ಇರೋರು ಬಡ್ಡಿ ಇಸ್ಕೊಳ್ಳೋದು, ಲಂಚ ಇಸ್ಕೊಟ್ಟು ಕೆಲಸ ಮಾಡ್ಕೊಡೋದು, ಕೆಲಸ ಮಾಡ್ಕೊಟ್ಮೇಲೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಮ ದೈವ ಜ್ಞಾನವನ್ನ ನಿಮಗೆ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ದೈವ ಜ್ಞಾನವನ್ನ ಪಡೀರಿ. ಈ ಕ್ಷಣಿಕ ಜೀವನಕ್ಕೆ ನೀವು ನರಕದ ಬಾಗಿಲ ಹತ್ರ ಹೋಗಿ ನಿಲ್ಲಬೇಡ್ರಿ. ಹಲ್ಲೆಲೂಯಾ. ನೀವು ಶರೀರ ನೋಡ್ತಾ ಇದ್ದೀರಾ, ನಾನು ನಿಮ್ಮ ಆತ್ಮವನ್ನು ನೋಡ್ತಾ ಇದ್ದೀನಿ. ನೀವು ಶರೀರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಆತ್ಮದ ಬಗ್ಗೆ ಯೋಚನೆ ಮಾಡ್ತೇನೆ. ಈ ಶರೀರವನ್ನ ಕೊಳ್ಳುವ ವ್ಯಕ್ತಿಗೆ ಹೆದರಬೇಡ್ರಿ. ಈ ಆತ್ಮವನ್ನ ಕೊಲ್ಲದೆ ಯೋಚನೆ ಮಾಡಿ, ಆತ್ಮವನ್ನ ನರಕಕ್ಕೆ ಹಾಕುವಂತವರಿಗೆ ಹೆದರ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನಿಮ್ಮ ಆತ್ಮವನ್ನ ನರಕಕ್ಕೆ ಹಾಕುವ ಅಧಿಕಾರ ಯೇಸು ಸ್ವಾಮಿಗಿದೆ, ಅವ್ರಿಗೆ ಹೆದರ್ರಿ. ಈ ಶರೀರವನ್ನ ಕೊಲೆ ಮಾಡೋರಿಗೆ ಯಾಕೆ ಹೆದರ್ತೀರಾ? ಇವ್ರ ಶರೀರ ಮಾತ್ರನೇ ಕೊಲೆ ಮಾಡಬಾರ್ದು ಅಷ್ಟೇ. ನಿಮ್ಮ ಆತ್ಮವನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ನೀವು ಗಮನಿಸಿ, ನಿಮ್ಮೆಲ್ಲರಿಗೂ ಪ್ರಶ್ನೆ ಕೇಳ್ತೀನಿ, ಇವತ್ತು ನೀವು ಸತ್ತೋದ್ರೆ ಎಲ್ಲಿಗೆ ಹೋಗ್ತೀರಾ? ಇವತ್ತು ನಿಮ್ಗೆ ಸ್ವರ್ಗ ಸಿಗುತ್ತಾ? ಪರಲೋಕಕ್ಕೆ ಹೋಗ್ತೀರಾ ನೀವು ಸತ್ತೋದ್ರೆ? ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡಿರಿ, ದೇವ್ರೆ ನಾನು ಹೋಗ್ತೀನಿ ಇವಾಗಲೇ ಅನ್ನೋ ತರ ಇದೆಯಾ ನಮ್ಮ ಜೀವನ? ಬರೀ ಸುಳ್ಳು, ಮೋಸ, ವಂಚನೆ, ಕಪಟ, ಯೋಚನೆ ಮಾಡಿ, ಕಳ್ಳತನ, ಇದನ್ನೆಲ್ಲ ಮಾಡಿ ಯೋಚನೆ ಮಾಡ್ಕೊಂಡಿದ್ದೀನಿ. ದೇವರೇ ನನ್ನ ಕರ್ಕೊಂಡ್ರೆ ಹೆಂಗ್ ಕರ್ಕೊಳ್ತಾರೆ? ಪ್ರಿಯದು, ಅದರಿಂದ ನೀವು ಬಹಳಷ್ಟು ಗಮನಿಸಿ, ಕ್ರಿಸ್ತನಲ್ಲಿ ನೆಲೆಗೊಂಡಿದ್ರೆ ನಿಮ್ಮ ಪ್ರೇಯರಿಗೆ ದೇವರು ಆನ್ಸರ್ ಕೊಡ್ಲಿಕ್ಕೆ ಅವರು ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಪ್ರೇಯರ್ಗೆ ಆನ್ಸರ್ ಸಿಗಬೇಕಂದ್ರೆ ನೀವು ಕ್ರಿಸ್ತನಲ್ಲಿರಿ. ಹಲ್ಲೆಲೂಯಾ. ಲೋಕ ಏನೋ ಮಾಡ್ತದಂತೆ ಹೇಳಿ ನೀವು ಮಾಡಕ್ ಹೋಗ್ಬೇಡ್ರಿ. ಪ್ರಿಯದು, ಅವ್ರು ಯಾರೋ ಎಗರಾಡ್ತಾ ಇದ್ದಾರೆ ಅಂದ್ರೆ ನೀವು ಎಗರಾಡೋದಿಲ್ಲ. ಅವ್ರು ಯಾರೋ ಏನೋ ಮಾಡೋದಂತ ನೀವು ಮಾಡೋದಿಲ್ಲ. ನಮಗೆ ದೇವರು ಬೈಬಲ್ ಕೊಟ್ಟಿದ್ದಾರೆ. ಬೈಬಲ್ ರೂಲ್ಸ್ ನ ಫಾಲೋ ಮಾಡಿ. ಬೈಬಲ್ ಅಲ್ಲಿ ದೇವರು ಏನ್ ನಿಯಮ ಕೊಟ್ಟಿದ್ರು ಅದನ್ನ ನೋಡಿ. ಬೈಬಲ್ ಏನ್ ಹೇಳ್ತದೆ ಅದನ್ನ ಕೇಳಿ ತಿಳ್ಕೊಂಡು, ಗೊತ್ತಿಲ್ವಾ ಭಾಷಣ ಕರೆದು ಕೇಳಿ, ಭಾಷೆ ನಾವೇನ್ ಮಾಡ್ಬೇಕು, ನಾವು ಕ್ರಿಶ್ಚಿಯನ್ಸ್ ಏನ್ ಮಾಡ್ಬೇಕು, ನಮ್ಮ ರಿಲೇಷನ್ ಎಲ್ಲ ಹಿಂದೂಸ್ ಇದಾರೆ, ಅವ್ರಿಗೆಲ್ಲ ಹೇಳ್ತಾ ಇದ್ರೆ ಅದನ್ನ ಮಾಡ್ಬೇಕಾ ಬೇಡವಾ? ಮುಸ್ಲಿಮ್ಸ್ ನಮ್ಮ ಫ್ರೆಂಡ್ಸ್ ಇದಾರೆ, ಅವ್ರು ಹಿಂಗ್ ಮಾಡ್ಬೇಕು ಹಂಗ್ ಬೇಡಬೇಕು ಅಂತ ಹೇಳ್ತಾರೆ, ಅವ್ರದ್ದು ನಾವು ಮಾಡ್ಬೇಕಾ, ಇವ್ರದ್ದು ಕೇಳ್ಬೇಕಾ? ಬೈಬಲ್ ಏನ್ ಹೇಳ್ತದೆ ಇದ್ರ ಬಗ್ಗೆ? ನಾವು ಬೈಬಲ್ನ ದೇವರ ಬಗ್ಗೆ ವಿಚಾರಣೆ ಮಾಡಿ ಯಾವುದನ್ನು ಮಾಡೋದಿಲ್ಲ. ಲೋಕದಲ್ಲಿರೋರನ್ನ ನಾವು ಕೇಳಿ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ಪದ್ಧತಿಯನ್ನ ಮರೆತು ಬಿಟ್ಟಿದ್ದಿ, ದೇವರ ಕಾರ್ಯಗಳನ್ನ ಮರೆತು ಬಿಟ್ಟಿದ್ದಿ. ಈ ಶರೀರ ಎದುರು ನೋಡೋ ತರ ಹೋಗ್ತಾ ಇದ್ದಿ. ಹಲ್ಲೆಲೂಯಾ. ಈ ಶರೀರ ಹೇಳೋ ತರ ನೀನ್ ಕೇಳಿದ್ರೆ ಒಂದು ದಿವಸ ನೀನು ಕೆಳಗಡೆ ಬಿದ್ದು. ಹಲ್ಲೆಲೂಯಾ. ಯಾರು ಈ ಶರೀರವನ್ನ ಹಾಗೆ ಮಾಡ್ತಾರೋ ಅವರು ದೇವರಿಗೆ ನಿಯರ್ ಆಗಿರ್ತಾರೆ. ಹಲ್ಲೆಲೂಯಾ. ನೀವೆಷ್ಟು ಜನ ನಿಮ್ಮ ಶರೀರವನ್ನ ಹಾಗೆ ಮಾಡ್ತೀರಾ? ಇಲ್ಲ ಪಶ, ನನ್ನ ಶರೀರ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತೀನಿ, ನಾನು ಅದು ಇದೆಲ್ಲ ಫೇಶಿಯಲ್ ಎಲ್ಲ ಮಾಡಿಸ್ತೀನಿ, ಬ್ಲೀಚಿಂಗ್ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಹೇರ್ ಕಟಿಂಗ್ ಮಾಡಿಸ್ತೀನಿ, ನಾನು ಸ್ಲಿಮ್ ಆಗಿರ್ಬೇಕು, ನಾನು ಸ್ಮಾರ್ಟ್ ಆಗಿರ್ಬೇಕು, ನಾನು ಹಂಗಿರ್ಬೇಕು, ನನ್ನ ಬಾಡಿನ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನನ್ನ ಬಾಡಿನ ಯಾಕೆ ಟಚ್ ಮಾಡಿದ್ರು ನನ್ನ ಕೈಲಿ
ಆಗಲ್ಲ. ಹಲ್ಲೆಲೂಯಾ. ಎಲ್ಲರೂ ನಿಮ್ಮ ಶರೀರವನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ಈ ಶರೀರವನ್ನು ಕೊಟ್ಟಿದ್ದ ದೇವರನ್ನೇ ಮರೆತು ಬಿಟ್ಟಿರಲ್ಲ. ಹಲ್ಲೆಲೂಯಾ. ಈ ಶರೀರ ಕೊಟ್ಟಿದ್ದ ಯಾರು? ದೇವರು. ನೀವು ಯಾರನ್ನ ಪ್ರೀತಿ ಮಾಡ್ಬೇಕು ಜಾಸ್ತಿ? ದೇವರನ್ನೇ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಂಡು ಕನ್ನಡಿಯಲ್ಲಿ ನಿಂತ್ಕೊಂಡು ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ, ನಾನು ಎಷ್ಟು ಚೆನ್ನಾಗಿ ಇದ್ದೀನಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಅವರೇ ಯೋಚನೆ ಮಾಡ್ಕೊಂಡ್ರೆ, ನೀನು ಎಷ್ಟು ಚೆನ್ನಾಗಿದ್ಯಾ, ನೀನು ಎಷ್ಟು ಬ್ಯೂಟಿ ಆಗಿದ್ಯಾ, ಯು ಸೋ ಬ್ಯೂಟಿಫುಲ್ ಅಂತ ಹೇಳಿ ಇವರೇ ಕನ್ನಡಿಯಲ್ಲಿ ಇವರೇ ಮಾತಾಡ್ಕೊಳ್ತಾರೆ. ಪ್ರಿಯ ದೇವರುಗಳೇ, ನೀವು ಗಮನಿಸಿರಿ, ಯಾರಾದ್ರೂ ದೂರದಿಂದ ಗಮನಿಸ ಸಾಕು, ನೋಡಿ ನಾನು ಎಷ್ಟು ಬ್ಯೂಟಿ ಇದ್ದೀನಿ, ಎಲ್ಲ ನನ್ನ ಕಡಿಮೆ ನೋಡ್ತಾರೆ. ಯೋಚನೆ ಮಾಡ್ಕೊಂಡು ನೀನು ಇಷ್ಟು ಬ್ಯೂಟಿಯಾಗಿ ಯಾರು ಮಾಡಿದ್ದು? ನಿನ್ನ ಫ್ರೆಂಡ್ಸ್ ಇಷ್ಟು ಬ್ಯೂಟಿ ಇಲ್ಲ ಅಲ್ಲ, ಇಷ್ಟು ಟ್ಯಾಲೆಂಟ್ ಬ್ಯೂಟಿಯನ್ನು, ನಿನ್ನ ಟ್ಯಾಲೆಂಟ್ ಅಲ್ಲಿರೋ ಬ್ಯೂಟಿನೂ ನಿಮ್ಮ ಫ್ರೆಂಡ್ಸ್ ಇಲ್ಲ ಅಲ್ಲ, ನಿನ್ನ ಟ್ಯಾಲೆಂಟ್ ಅಲ್ಲೂ ಅಷ್ಟು ಬ್ಯೂಟಿ ಇದೆಯಲ್ಲ, ಯಾರು ಕೊಟ್ಟಿದ್ದು? ಯಾರು ಕೊಟ್ಟರು? ದೇವರು ಕೊಟ್ಟಿದ್ದು. ನೀವು ಮುಗ್ಧರಿಂದಾಗಿ ನಿಮ್ಮ ಆತ್ಮ ನನ್ನನ್ನು ಇಷ್ಟು ಚೆನ್ನಾಗಿಟ್ಟಿರುವ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಹೇಳಬೇಕು. ಚಪ್ಪಲೋಡಿ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೆಲವರು ನೋಡಿದ್ರೆ ಎಷ್ಟು ವಿಕಾರವಾಗಿ ಹುಟ್ಟಿರ್ತಾರೆ ಅವರೆಲ್ಲ. ಕಣ್ಣೆಲ್ಲ ಒಂಥರ ಇರುತ್ತೆ, ಕಿವಿಯೆಲ್ಲ ಇಷ್ಟು ದಪ್ಪ ಇರುತ್ತೆ, ಕಣ್ಣು ಒಂದು ಇಷ್ಟು ದಪ್ಪ ಇರುತ್ತೆ. ಯೋಚನೆ ಮಾಡಿ, ಒಳಗಡೆ ಇರೋ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಸ್ಕಿನ್ ಎಲ್ಲ ಒಂಥರ ಆಗ್ಬಿಟ್ಟಿರ್ತದೆ. ಅವ್ರು ನೋಡಿದ್ರೆ 25, 22, 30 ವಯಸ್ಸು ಈ ಥರ ಎಲ್ಲ ಆಗಿರುತ್ತಲ್ಲ. ನೀವು ಗಮನಿಸಿ, ಅವರೆಲ್ಲ ಬ್ಯೂಟಿನೇ ಇರಲ್ಲ ಅವರೆಲ್ಲ. ಅವ್ರು ನೋಡಿದಾಗ ನಿಮ್ಗೇನು ಅನ್ಸಲ್ಲ, ನನ್ನೆಲ್ಲ ದೇವರು ಇಷ್ಟು ಚೆನ್ನಾಗಿಟ್ಟಿದ್ದಾರೆ. ನಾವು ಹಂಬಲ್ನೆಸ್ ನಮ್ಮಲ್ಲಿ ಬಂದ್ಬಿಡ್ಬೇಕು. ಪ್ರಾರ್ಥನೆ ಮಾಡ್ರಿ, ದೇವರೇ ನಾನು ನಿನ್ನಲ್ಲೇ ಇರ್ತೀನಪ್ಪ, ನನ್ನ ಸಾಯೋವರೆಗೂ ಕ್ರಿಸ್ತನೇ ನಿನ್ನನ್ನ ಹಿಡ್ಕೊಂಡು ನಾನು ನಡೀತೀನಿ ಅಂತ ಹೇಳಿದ್ರೆ, ಆ ಯೇಸು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನ ಸಾಯೋವರೆಗೂ ಅವರು ನಡೆಸಿಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ನಾವು ಯಾರಲ್ಲಿ ಇರಬೇಕು? ಕ್ರಿಸ್ತನಲ್ಲಿ ಇರಬೇಕು. ನಾವು ಕ್ರಿಸ್ತನಲ್ಲಿ ಇಲ್ಲದೆ ನಾವೇನ್ ಮಾಡ್ತಾ ಇದೀವಿ? ಎಲ್ಲೆಲ್ಲೋ ಜೀವನವನ್ನು ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ರೆ ನೀವೇನ್ ಮಾಡ್ತೀರಾ ಗೊತ್ತಾ? ಅಪ್ಪ ಅಮ್ಮನ ಮಾತು ಕೇಳ್ತೀರಾ, ಮತ್ತೆ ನೀವು ಕ್ರಿಸ್ತನಲ್ಲಿ ಇದ್ರೆ ಪಾಸ್ಟರ್ ಮಾತು ಕೇಳ್ತೀರಾ, ಮತ್ತೆ ನೀವು ಕ್ರಿಸ್ತನಲ್ಲಿ ಇದ್ರೆ ದೊಡ್ಡವರಿಗೆ ಮರ್ಯಾದೆ ಕೊಡ್ತೀರಾ, ಮತ್ತೆ ನೀವು ಕ್ರಿಸ್ತನಲ್ಲಿ ಇದ್ರೆ ಕೆಲ್ಸಕ್ಕೆ ಕರೆಕ್ಟಾಗಿ ಹೋಗ್ತೀರಾ. ಕೆಲವು ಕೆಲ್ಸಕ್ಕೆ ಸರಿಯಾಗಿ ಹೋಗಲ್ಲ, ಕೆಲಸ ಇದ್ರೂ ಹೋಗಲ್ಲ, ಸೋಂಬರಿಗಳು ಆವಾಗ್ಲೂ ಮನೆಯಲ್ಲೇ ಇರ್ತಾರೆ, ಕೆಲಸ ಇದ್ರೂ ಹೋಗಲ್ಲ. ಯೋಚನೆ ಮಾಡ್ಕೊಂಡ್ರೆ ಇವ್ರು ಹೋಗಿ ಆಫೀಸಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ, ನಮ್ಗೆ ಕೆಲ್ಸಕ್ಕೆ ರಜೆ ಕೊಡಿ ಸಾರ್ ಅಂತ. ಮೊನ್ನೆ ತಗೊಂಡೆ ಅಲ್ಲಮ್ಮ ರಜಾ ಸಾರ್, ಅದು ಮೊನ್ನೆ ತಗೊಂಡಿದ್ದು, ನಂಗೆ ನಾಳೆ ಕೊಡಿ. ಇವ್ರಿಗೆ ಏನಂದ್ರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಕ್ರಿಸ್ತನಲ್ಲಿರೋರು ಯಾವಾಗ್ಲೂ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರ್ತದೆ, ಯಾವಾಗ್ಲೂ ಕೆಲಸ ಮಾಡಬೇಕು, ಕೆಲಸದಲ್ಲಿ ಇರಬೇಕು. ಹಲ್ಲೆಲೂಯಾ. ನೋಡಿ, ನಾನು ಪಾಸ್ಟರ್, ನನ್ಗೆ ದೇವ್ರ ಸೇವೆ ಅಂದ್ರೆ ತುಂಬಾ ಇಷ್ಟ, ನನ್ಗೆ ಕೊಟ್ಟಿರೋ ಕೆಲಸ ಇದೆ, ನಾನು ಹೋಗ್ತಾ ಇರ್ಬೇಕು ಡೈಲಿ. ಒಂದಿನ ಹೋಗಿಲ್ಲ ಅಂದ್ರೆ ಏನೋ ತಲೆ ಕೆಟ್ಟೋಗುತ್ತೆ. ನಾನು ಡೈಲಿ ಹೋಗ್ಬೇಕು, ದೇವ್ರ ಸೇವೆ ಮಾಡಬೇಕು, ಬೆಳಿಬೇಕು. ದೇವ್ರು ಕೊಟ್ಟ ಕೆಲಸವನ್ನ ಮಾಡ್ರಿ, ನೀವು ಖಂಡಿತ ಬೆಳಿತೀರ. ಕೂಲಿ ಕೆಲಸ ಕೊಟ್ಟಿದಾರೋ, ಆಫೀಸ್ ಕೆಲಸ ಕೊಟ್ಟಿದಾರೋ, ಮ್ಯಾನೇಜರ್ ಮಾಡಿದಾರೋ, ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಹೌಸ್ ಕೀಪಿಂಗ್ ಕೆಲಸ ಕೊಟ್ಟಿದಾರೋ, ಯಾವ್ದೋ ಒಂದು ಕೆಲಸ ಕೊಟ್ಟಿದ್ದಾರೆ, ಮಾಡಿ, ನಂಬಿಗಸ್ತರಾಗಿ ಮಾಡಿ. ಪ್ರಿಯದು, ನೀವು ಖಂಡಿತ ಕ್ರಿಸ್ತನಲ್ಲಿದ್ರೆ ನೀವು ಈ ರೀತಿ ಮಾಡ್ತೀರಾ. ಇಲ್ಲಾಂದ್ರೆ ಕೆಲಸಕ್ಕೆ ಕಳ್ಳರು, ಮನೆಗೆ ಕಳ್ಳರು. ಯೋಚನೆ ಮಾಡ್ಕೊಂಡು ನೀವು ದೊಡ್ಡ ಕಲ್ಲ ಆಗ್ಬಿಟ್ಟಿರ್ತೀವಿ. ಪ್ರಿಯದು, ಕಲ್ಲ ಒಂದ್ ದಿವಸ ಸಿಕ್ಕಾಕೊಂಡಾಗ ಜೈಲಲ್ಲಿ ಇರೋ ತರ ನೀನ್ ನರಕದಲ್ಲಿ ಇರ್ತೀವಿ. ಬೈಬಲ್ ಇರ್ತದೆ, ಯಾರು ಕೆಲ್ಸಕ್ಕೆ ಹೋಗಲ್ವೋ ಅವ್ರಿಗೆ ಊಟ ಹಾಕ್ಬೇಡಿ ಅಂತ ಹೇಳ್ತೀನಿ ಬೈಬಲ್. ನೀವು ಎಷ್ಟು ಜನ ಕೆಲ್ಸಕ್ಕೆ ಹೋಗಿ ಊಟ ತಿಂತಾ ಇದಾರೆ ಮನೆಯಲ್ಲಿ ನೋಡಿ, ಕೆಲ್ಸಕ್ಕೆ ಹೋಗಿ ಬರೋರು ಇಷ್ಟು ಊಟ ತಿಂತಾ ಇದಾರೆ. ಈ ಕೆಲ್ಸಕ್ಕೆ ಹೋಗದೆ ಇರೋರು ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಗಲಾಟೆ ಮಾಡ್ತಾರೆ, ಏನು ಊಟ ಹಾಕಲ್ಲ, ಏನು ಇಲ್ಲ, ನೀವೇ ತಿನ್ನಿ, ನೀವೇ ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿರಿ ಅಂತ ಇದ್ದಾರೆ. ನಾನು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ನಾನು ಇವತ್ತು ಊಟ ತಿನ್ನಬಾರ್ದು, ಇವತ್ತಾದ್ರೂ ಮನಸ್ಸಿಗೆ ಬಂದಿದೆಯಾ? ಕೆಲ್ಸಕ್ಕೆ ಹೋಗದೆ ಇರೋರು ಊಟ ಮಾಡಬಾರ್ದು. ಹೆಂಗಸರು ಸಹ ಅಷ್ಟೇ, ಮನೆಯಲ್ಲಿ ಪಾತ್ರೆ ಹೊಚ್ಚಿ, ಮನೆ ಬಟ್ಟೆ ಒಗೆದು, ಮನೆ ಕೆಲಸ ಎಲ್ಲ ಮಾಡಿ ಊಟ ತಿನ್ಬೇಕು. ಕೆಲವರು ಇದ್ದಾರೆ, ಏನು ಕೆಲಸ ಮಾಡಲ್ಲ, ಬಟ್ಟೆ ಒಗೆದು ಸಾಮಾನು ತೊಳಿ, ಏನು ಮಾಡಲ್ಲ, ಎಗ್ ರೈಸ್ ಇರ್ಬೇಕು, ಫ್ರೈಡ್ ರೈಸ್ ಇರ್ಬೇಕು, ಏನು ಕೆಲಸ ಮಾಡಲ್ಲ. ಯೋಚನೆ ಮಾಡ್ಕೊಂಡ್ರೆ ಫೋನ್ ಮಾಡೋದು, ಗಂಡನಿಗೆ ಫೋನ್ ಮಾಡ್ಕೊಂಡು ಬರುವಾಗ ಕಬಾಬ್ ಬರುವಾಗ ಇದು ತಗೊಂಬ, ಮತ್ತೆ ನಿಮ್ಮ ಅಮ್ಮನಿಗೆ ಏನೋ ತೋರಿಸಂದ್ರೆ ಚೆನ್ನಾಗಿರಲ್ಲ. ಹೋಗುವಾಗ ಒಂದು ಕವರ್ ಎತ್ಕೊಂಡು ಹೋಗ್ಬಿಡು, ಬ್ಯಾಗ್ ಎತ್ಕೊಂಡು ಹೋಗ್ಬಿಡು, ಆ ಬ್ಯಾಗಲ್ಲಿ ಎತ್ಕೊಂಬ. ಇವ್ರ ರೂಮ್ಗೆ ಹೋಗಿ ಸಪ್ರೇಟ್ ಆಗಿ ಇಬ್ಬರೇ ತಿಂತಾರೆ. ಪಾಪ ಆ ತಾಯಿ ಏನ್ ಮಾಡುದು? ನನಗೆ ಕೇಳ್ತೀನಿ, ಆ ತಾಯಿ ಏನ್ ಮಾಡುದು? ಅಷ್ಟು ಕದ್ದು ಮುಚ್ಚಿ ಕಬಾಬ್ ತಿಂತಾ ಇದ್ದೀರಲ್ಲ, ಆ ತಾಯಿ ಏನ್ ಮಾಡುದು? ಆ ತಂದೆ ಏನ್ ಮಾಡುದು? ವಯಸ್ಸಾದವರು
ಏನೋ ಕಷ್ಟ ಕೊಟ್ಟರು, ಯೋಚನೆ ಮಾಡಿ. ನಿಮ್ಗೆ ಭಾರ ಕೊಟ್ರ, ನಿನ್ ಕಷ್ಟ ಇದ್ದಾಗೆಲ್ಲ ಹೆಲ್ಪ್ ಮಾಡಿದಾರಲ್ಲ, ನೀನ್ ಹಾಸ್ಪಿಟ್ಲಲ್ಲಿ ಇದ್ದಾಗ ನೋಡ್ಕೊಂಡಿದಾರ ನಿಮ್ ತಾಯಿ ತಂದೆ. ಅವ್ರಿಗೊಂದು ಕಬಾಬ್ ಎಷ್ಟು ಪೀಸ್ ತಿನ್ಬಿಡ್ತಾರೆ, ಏನು ಅರ್ಧ ಕೆಜಿ ತಿಂತಾರೆ, ಅಮ್ಮ ವಯಸ್ಸಾಗಿದೆ, 1-2 ಪೀಸ್ ತಿಂತಾರೆ ಅಷ್ಟೇ. ಅದು ಕೊಟ್ರೆ ಕೊಡ್ಲಿಲ್ಲ ಅಂದ್ರೆ ಕೊಟ್ಟರು ಕೆಲವು ತಾಯಿ ಅಂದ್ರೆ ತಿನ್ನೋದೇ ಇಲ್ಲ, ಮಾಂಸ ಎಲ್ಲ ಬೇಡಪ್ಪ ನಂಗೆ ವಯಸ್ಸಾಗ್ಬಿಟ್ಟು ನೀವೇ ತಿನ್ನಿ ಅಂತ ವಾಪಸ್ಸು ಕೊಡೋದು ಉಂಟು. ನೀವು ಈ ರೀತಿ ಕ್ರಿಸ್ತನಲ್ಲಿ ಇದ್ರೆ ವಯಸ್ಸಾದವ್ರನ್ನೆಲ್ಲ ನೋಡ್ಕೊಳ್ತೀರಿ, ಇಲ್ಲ ಅಂದ್ರೆ ಇದೇ ತರ ನಿಮ್ ಜೀವನ ನಡೀತಾ ಇರ್ತದೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿದ್ರೆ ನೀವು ಎಲ್ಲದರಲ್ಲೂ ದೇವರ ಚಿತ್ತಾನುಸಾರವಾಗಿ ನಡೀತೀರಿ. ಹಲ್ಲೆಲೂಯಾ. ಮತ್ತು 3ನೇದಾಗಿ ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. 3ನೇದಾಗಿ ಹೇಗ್ ಪ್ರೇಯರ್ ಮಾಡ್ಬೇಕಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬೇಕಂತೆ. ಹಲ್ಲೆಲೂಯಾ. ಹೇಗಿರ್ಬೇಕು? ಎಚ್ಚರವಾಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ತುಂಬಾ ಜನ ಅಲರ್ಟ್ ಆಗಿಲ್ಲ, ನಿದ್ದೆ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಹಲ್ಲೆಲೂಯಾ. ಏನೋ ಮೈಕ್ ಸೌಂಡ್ ಜಾಸ್ತಿ ಇದೆ ಅಂತ ಹಿಂಗ್ ಗೊತ್ತಿದ್ದಾರೆ, ಅದ್ರ ಇಲ್ಲೂ ಬಿಟ್ಟರು ಇಲ್ಲೂ ನಿದ್ದೆ ಮಾಡ್ಬಿಡ್ತಾರೆ. ಎಲ್ಲಿ ಚಚ್ಚಲು ಯೋಚನೆ ಮಾಡ್ಕೊಂಡ್ರು. ಪ್ರಿಯದೇವ ಪೌಲ ಎಂತ ಪ್ರಸಂಗಿ, ಆ ಪೌಲ ಪ್ರಸಂಗ ಮಾಡ್ತಾ ಇದ್ದ ಒಬ್ಬ ಯವನಸ್ಥ ನಿದ್ದೆ ಮಾಡ್ತಾ ಇದ್ದಾರೆ. 2 ಹಫ್ತಾರ್ ಬಿಲ್ಡಿಂಗ್ ಮೇಲೆ ನಿದ್ದೆ ಮಾಡ್ತಾ ಇದ್ದಾರೆ, ಅದು ಬೇರೆ ಕಾರ್ನರ್ ಅಲ್ಲಿ ಕೂತಿದ್ದಾರೆ. ನಿದ್ದೆ ಮಾಡಿ ಮಾಡಿ ಪಾಪ ನಿದ್ದೆ ಕೆಳಗಡೆ ಬಂದು 2 ಹಫ್ತಾರ್ ಕೆಳಗಡೆ ಬಿದ್ದು ನಿದ್ದೆಯಲ್ಲೇ ಸತ್ತೋಗ್ಬಿಟ್ಟ. ಎಲ್ಲ ಜನ ಗಾಬರಿ ಆಗ್ಬಿಟ್ಟು ಮತ್ತೆ ಪೌಲ ಬಂದು ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಎದ್ದೋಳ್ತಾವ, ಸತ್ತೋಗಿರೋನು ಎದ್ದೋಳು. ಅಂತ ಶಕ್ತಿ ಇರುವ ಪ್ರಸಂಗಕ್ಕೂ ನಿದ್ದೆ ಮಾಡಿದ್ರಿ. ನನ್ನ ಪ್ರಸಂಗ ನಿದ್ದೆ ಮಾಡಲ್ಲ. ಪ್ರಿಯದವರು ಚರ್ಚೆಯಲ್ಲಿ ಕೆಲವರಿಗೆ ನಿದ್ದೆ ಬರ್ತಾನೆ ಇರುತ್ತೆ. ನಿದ್ದೆ ತೂಕರಿಸೋದ್ರಲ್ಲಿ ನಂಬರ್ 1 ಇರ್ತಾರೆ. ಹಲ್ಲೆಲೂಯಾ. ಪ್ರಿಯದವರು ನೀವು ಗಮನಿಸ್ರಿ, ನಿದ್ದೆ 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 ನಿದ್ದೆ. ಸೋಮಾರಿ ಹೋಗಿ ಇರುವೆ ಹತ್ರ ಬುದ್ಧಿ ಕಲ್ತ್ಕೊ. ಇಷ್ಟು ದೊಡ್ಡ ಬಾಡಿ ಚಿಕ್ಕ ಇರುವೆ ಹತ್ರ ಹೋಗಿ ಬುದ್ಧಿ ಕಲ್ತ್ಕೋಬೇಕಂತ ನೋಡಿ. ಇಂಥ ದೊಡ್ಡ ಮನುಷ್ಯನಿಗೆ ಆ ಇರುವೆ ಬಗ್ಗೆ ಹೇಳ್ತಾ ಇದ್ದಾರೆ ದೇವರು ಅಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಿದ್ದೆ ನಿದ್ದೆ ನಿದ್ದೆ. 8 ಗಂಟೆ ಆದ್ರೂ ನಿದ್ದೆ, 9 ಗಂಟೆ ಆದ್ರೂ ನಿದ್ದೆ. ಪ್ರಿಯದ ಸೂರ್ಯ ಹುಟ್ಟಿದ ತಕ್ಷಣ ಮುಂಚೆನೆ ಎದ್ದೊಳ್ಬೇಕು. ನಾವು ಎಚ್ಚರವಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು. ನಾವು ಪ್ರಾರ್ಥನೆಯಲ್ಲಿ ಇರಬೇಕಾಗಿದ್ದ ನೀನು ಬರೀ ನಿದ್ದೆಯಲ್ಲೇ ಹೋಗ್ತಾ ಇದ್ದಿ. ಹಲ್ಲೆಲೂಯಾ. ಪ್ರಿಯದೇವ ನಿದ್ದೆ ಮಾಡೋಕೆ ಯೋಚನೆ ಮಾಡಿ. ಟೈಮ್ ದೇವರು ಕೊಟ್ಟಿದ್ದಾರೆ, ಆ ಟೈಮ್ಗೆ ನಿದ್ದೆ ಮಾಡಿ. ಮಿಕ್ಕಿ ಟೈಮ್ ಎಲ್ಲ ನೀವೇನ್ ಮಾಡಿ, ಪ್ರಾರ್ಥನೆಗೆ, ಕೆಲಸಕ್ಕೆ, ದುಡಿಯೋದಕ್ಕೆ, ಸಂಪಾದನೆ ಕಡೆ ಗಮನ ಕೊಡ್ರಿ. ನೀವು ನಿದ್ದೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ದಾರೆ. ಕೆಲವರು ತೂಕರಿಸ್ಕೊಂಡು ಸ್ತೋತ್ರ 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 ಅಷ್ಟೇ. 12 ನಿಮಿಷ ಆದ್ಮೇಲೆ ಅಲರ್ಟ್ ಆಗಿ ಸ್ತೋತ್ರ ಸಾರಿ ಲಾರ್ಡ್ ಜೀಸಸ್, ನಿದ್ದೆ ಮಾಡ್ಬಿಟ್ಟಿದ್ನಿ, ಯೇಸು ನಾಮದಲ್ಲಿ ತಂದೆ ಆಮೇಲೆ ಮತ್ತೆ ನಿದ್ದೆ. ನಮ್ಮ ಪ್ರಾರ್ಥನೆಗಳು ನಿದ್ದೆ ಮಾಡುವಂತ ಪ್ರಾರ್ಥನೆಗಳಾಗಿದೆ. ನೀವು ಎಚ್ಚರವಾಗಿರ್ಬೇಕಾದಂತ ನೀವು ನಿದ್ದೆ ಮಾಡುವಂತವರಾಗಿದ್ದೀರಿ. ಪ್ರಾರ್ಥನೆಯಲ್ಲಿ ನಿದ್ದೆ ಇಲ್ಲ. ಯೋಚನೆ ಮಾಡಿ, ನೀವು ನಿದ್ದೆ ನಿದ್ದೆ ಅನ್ಕೊಂಡು ಪ್ರಾರ್ಥನೆಯಲ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸ್ವಲ್ಪ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಕೆಟ್ಟ ದಿನಗಳಲ್ಲಿ ಇದ್ದೇವೆ. ಈ ದಿನಗಳು ಒಳ್ಳೆ ದಿನಗಳಲ್ಲ, ಕೆಟ್ಟ ಕಾಲ ಇದು, ಕೆಟ್ಟ ಕಲಿಗೆ. ದೇವರ ಬರೋಣ ಹತ್ತಿರ ಇದೆ. ಎಲ್ಲೂ ನೋಡಿದ್ರು ಭೂಕಂಪಗಳು. ನೋಡಿ, ನೇಪಾಳದಲ್ಲಿ ಪ್ರೈಮ್ ಮಿನಿಸ್ಟರ್ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಫ್ರಾನ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಅವರು ಹೋಗ್ಬಿಟ್ಟಿದ್ದಾರೆ. ಗಲಾಟೆಗಳು, ಎಲ್ಲೋದ್ರು ಯುದ್ಧಗಳು, ಕಾದಾಟಗಳು. ಪ್ರಿಯದವರಿಗೆ ನೀವು ಗಮನಿಸಿ, ಎಲ್ಲ ಕಡೆ ನಡೀತಾ ಇದೆ. ಮದ್ದೂರಲ್ಲಿ ನೋಡಿ, ಅಲ್ಲೂ ಒಂದು ದೊಡ್ಡ ಗಲಾಟೆ. ಪ್ರಿಯದು ಚಿಕ್ಕಮಗಳೂರಲ್ಲೂ ಒಂದು ಗಲಾಟೆ, ಹಾಸನಲ್ಲೂ ಒಂದು ದೊಡ್ಡ ಗಲಾಟೆಗಳು, ರಾಜಕೀಯ ಪಕ್ಷಗಳಲ್ಲೂ ಗಲಾಟೆಗಳು. ಎಲ್ಲೂ ನೋಡಿದ್ರು ಯುದ್ಧಗಳು, ಯುದ್ಧ 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 ಯುದ್ಧ, ಫೈಟಿಂಗ್, ಎಲ್ಲೋದ್ರು ಫೈಟಿಂಗ್. ನೀವು ರೋಡಲ್ಲಿ ಹೋಗ್ತಾ ಇರಿ, ಒಂದು ಮನೆ ಹತ್ರ ಹಿಂಗೆ ನಿಂತ್ಕೊಂಡು ನೋಡಿ, ಆ ಮನೆಯಲ್ಲೂ ಒಂದು ಯುದ್ಧ ನಡೀತಾ ಇರುತ್ತೆ, ಆ ಮನೆಯಲ್ಲೂ ಒಂದು ಫೈಟಿಂಗ್. ಬಾಗ್ಲು ಹಾಕಿದ್ದಾರೆ ಅನ್ಕೊಂಡಿರ್ತೀವಿ, ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರೆ ಸೌಂಡ್ ಕೇಳ್ತಾ ಇದೆ. ಯೋಚನೆ ಮಾಡಿದ್ರೆ ಅಮ್ಮ ತಲೆ ಹೊಡ್ಕೊಳ್ತಾ ಇದೆ. ಆಯ್ಪನ್ನು ತಲೆ ಹೊಡ್ಕೊಳ್ತಾವೆ. ನೀನು ಹೊಡ್ಕೊಂಡು ನಾನು ಹೊಡ್ಕೊಳ್ತೀನಿ. ಆಯ್ಪ ಹೇಳ್ತಾ ನೀನು ಸಾಯಿ ನಾನು ಸಾಯ್ತೀನಿ ಅಂತ ಆಯ್ಮನೆ ಹೇಳ್ತಾ ಇದೆ. ಪ್ರಿಯದೇವರಿಗೆ ಇಬ್ಬರು ವಿಷ ಬಾಟ್ಲೆತ್ಕೊಂಡು ನೀನು ಸಾಯೋಣ ನಾನು ಸಾಯೋಣ ಅಂತ ಇದ್ದಾರೆ. ಇಬ್ರು ಸಾಯ್ತಾ ಇಲ್ಲ. ಗಲಾಟೆ. ಒಂದು ಯಾವ್ದಾದ್ರು ಕಂಪನಿಗೆ ಆಫೀಸ್ಗೆ ಹೋಗಿ ಅಲ್ಲೂ ಒಂದು ಗಲಾಟೆ ನಡೀತಾ ಇದೆ. ಆಫೀಸಲ್ಲಿ ಹೋಗಿ ಯಾವ್ದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಆ ಬಸ್ ಸ್ಟ್ಯಾಂಡ್ ಅಲ್ಲೂ ಒಂದು ಗಲಾಟೆ.
ಹೋಗ್ಲಿ ಬಿಡು, ನೆಮ್ಮದಿಯಾಗಿ ಟ್ರಾವೆಲಿಂಗ್ ಮಾಡೋಣ ಅಂತ ಬಸ್ ಹತ್ತಿದ್ರೆ ಬಸ್ಸಲ್ಲೂ ಒಂದು ಗಲಾಟೆ. ಯಾವ್ದು ಬೇಡಪ್ಪ ಈ ಬಸ್, ಯಾವ್ದು ಬೇಡ, ಒಂದು ಕಾರಲ್ಲಿ ಹೋಗ್ಬಿಡೋಣ ಅಂದ್ರೆ ಆ ಕಾರ್ ಡ್ರೈವರ್ದು ಒಂದು ಪ್ರಾಬ್ಲಮ್, ಯಾರಿಗೂ ಗುದ್ದು ಬಿಟ್ಟಿದ್ದಾರೆ, ಅಲ್ಲೂ ಒಂದು ದೊಡ್ಡ ಗಲಾಟೆ. ಗಲಾಟೆ ಗಲಾಟೆ ಗಲಾಟೆ, ಎಲ್ಲೋದ್ರೂ ಗಲಾಟೆ. ಯಾಕೆ ಈ ಗಲಾಟೆ, ಯಾಕೆ ಈ ಗಲಾಟೆಗಳು ನಡೀತಾ ಇದೆ ಅಂದ್ರೆ ಇವರು ಎಚ್ಚರವಾಗಿಲ್ಲ. ದೇವರು ಬೇಗ ಬರ್ತಾ ಇದ್ದಾರೆ, ಪ್ರೇಯರ್ ಮಾಡ್ರಿ, ಪ್ರೇಯರ್ ಮಾಡ್ರಿ. ಎಲ್ಲ ಕಡೆ ಯುದ್ಧಗಳು ನಡೀತಾ ಇದೆ. ಆ ಯುದ್ಧದಲ್ಲಿ ನಿನಗೆ ಏನಾದ್ರೂ ಆಗುತ್ತೇನೋ, ತಪ್ಪಿಸ್ಕೋಬೇಕು ಅಷ್ಟೇ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗಿ. ದೇವರು ಪ್ರೇಯರ್ ಹೇಳ್ಕೊಟ್ಟಿದಾರಲ್ಲ. ಯೇಸು ಯಾವ ಪ್ರೇಯರ್ ಹೇಳ್ಕೊಟ್ರು? ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಬಾಯ್ಪಾಠ ಮಾಡಿದಿರಾ ಆದ್ರೆ ಪ್ರಾರ್ಥನೆನೇ ಮಾಡ. ಹಲ್ಲೆಲೂಯಾ. ನೀವು ಮನೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀರಾ? ಒಂದು ವೇಳೆ ಹೆಚ್ಚಿನ ಪ್ರೇಯರ್ ಮಾಡ್ತಾರೆ ಡೈಲಿ, ಏನಿ ಹೆಚ್ಚಿನ ನೋಡೋಣ ಪ್ರೇಯರ್ ಮಾಡೋದು, ಡೈಲಿ ಪ್ರೇಯರ್ ಮಾಡೋದು. ಬಹಳಷ್ಟು ಕಡಿಮೆ ಜನ ಇದ್ದೀವಿ. ಪ್ರೇಯರ್ ಮಾಡ್ರಿ, ನೀವು ಮನೆಯಲ್ಲಿ ಮೊಣಕಾಲೂರಿ ಪ್ರೇಯರ್ ಮಾಡ್ರಿ, ನೀಲ್ ಡೌನ್ ಮಾಡ್ರಿ. ಹಲ್ಲೆಲೂಯಾ. ಕೆಲವರು ಇದೆಲ್ಲ ಪ್ರೇಯರೇ ಮಾಡಲ್ಲ, ನೀಲ್ ಡೌನೇ ಮಾಡಲ್ಲ. ಪ್ರಿಯದವನು, ದೇವರಿಗೆ ನೀವು ಪ್ರಾರ್ಥನೆ ಮಾಡ್ರಿ, ಮೊಣಕಾಲೂರಿ. ಅಪ್ಪ, ನಿನ್ನ ಬರೋಣ ಹತ್ತಿರ ಇದೆ, ನನ್ನನ್ನ ಕರ್ಕೊಂಡು ಹೋಗು ಸ್ವಾಮಿ ನಿನ್ನ ರಾಜ್ಯಕ್ಕೆ ಅಂತ ನೀನು ಪ್ರಾರ್ಥನೆ ಮಾಡಿದ್ರೆ, ಒಂದು ವೇಳೆ ದೇವರು ನಿನ್ನ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸಿ ತನ್ನ ರಾಜ್ಯದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳುವಂತ ಅವಕಾಶ ಇದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಅಲರ್ಟ್ ಆಗಿರಿ. ಪ್ರಿಯದೋಮುಗಳೇ, ನಿದ್ದೆಯಲ್ಲಿ ಇರಬೇಡ್ರಿ, ಪ್ರಾರ್ಥನೆಯಲ್ಲಿ ಇರಿ. ಪ್ರಿಯದೋಮುಗಳೇ, ನಿದ್ದೆ ಮಾಡೋ 8 ಅವರ್ ಏನು ಟೈಮ್ ಕೊಟ್ಟಿದ್ದಾರೆ ದೇವ್ರು, 8 ಅವರ್ಸ್ 7 ಅವರ್ಸ್, ಆ ಟೈಮ್ ನಿದ್ದೆ ಮಾಡ್ರಿ. ನಾನು ಬೇಡ ಅಂತ ಆ ಟೈಮ್ ದೇವ್ರು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಯೋಚನೆ ಮಾಡಿ, ಟೋಟಲ್ 24 ಅವರ್ ಇದೆ ಒಂದು ದಿವಸಕ್ಕೆ. 24 ಅವರಲ್ಲಿ 8 ಅವರ್ ನಿದ್ದೆ ಬಂದ್ರೆ ಇನ್ನು ಎಷ್ಟು ಅವರ್ ಇದೆ? ಎಷ್ಟಿದೆ ಗೊತ್ತಾಯ್ತು? ನೀವೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಅಲ್ಲಿ ಇದ್ದೀರಾ, ಯೋಚನೆ ಮಾಡ್ಕೊಂಡ್ರೆ ಎಷ್ಟಿದೆ? 16 ಅವರ್ ಇದೆ. 16 ಅವರಲ್ಲಿ 8 ಅವರ್ ಕೆಲಸ ಮಾಡ್ರಿ. ಇನ್ನು ಎಷ್ಟು ಅವರ್ ಇದೆ? ಏನ್ ಮಾಡ್ತಾ ಇದೀರಾ? ಹೋಗ್ಲಿ ಬಿಡಿ. ರೆಡಿ ಆಗಕ್ಕೆ ಅಲ್ಲಿ ಮುಚ್ಚಬೇಕು, ರೆಡಿ ಆಗ್ಬೇಕು, ಸ್ನಾನ ಮಾಡಿ, ಅದಕ್ಕೂ ಒಂದು 2 ಅವರ್ ತಗೊಳ್ಳಿ. ನಾಷ್ಟ ತಿನ್ನಕ್ಕೆ ಅದೆಲ್ಲ ತಿನ್ನೋದಕ್ಕೆಲ್ಲ ಎಲ್ಲ ಸೇರಿಸಿ ಒಂದು 2 ಅವರ್ಸ್ ತಗೊಳ್ಳಿ. 8 ಅವರ್ಸ್ ಅಲ್ಲಿ ಇನ್ನು 2 ಅವರ್ಸ್ ಹೋಯ್ತು. ಇನ್ನು ಎಷ್ಟು ಅವರ್ ಇದೆ? 6 ಅವರ್. ಏನ್ ಮಾಡ್ತಾ ಇದ್ದೀರಾ? ಏನೋ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು, ಅದಿದು ಮೀಟಿಂಗು ಮಾತು, ಅದಿದು ಮೊಬೈಲ್ ನೋಡೋದು, ಅದಿದು ಒಂದು 2 ಅವರ್ ತಗೊಳ್ಳಿ, ಕೊಟ್ಬಿಡ್ತೀನಿ. ಇನ್ನು ಎಷ್ಟು ಅವರ್ ಇದೆ? ಎಷ್ಟು? ಇನ್ನು 4 ಅವರ್ ಇದೆ. ಏನ್ ಮಾಡ್ತಾ ಇದ್ದೀರಾ 4 ಅವರಲ್ಲಿ? ಏನು 4 ಅವರು ಏನೇನೋ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳ್ಳಿ, ಅದನ್ನು ಬೇಡ. 2 ಅವರ್ಸ್ ದೇವರು ಕೊಡಿ. ಎಷ್ಟು ಅವರು? 2 ಅವರ್ಸ್. ಯಾರು ಕೊಡ್ರಿ? ದೇವರಿಗೆ ಕೊಡಿ. 1-2 ಅವರ್ ಕೊಡ್ರಿ ಪರ್ ಡೇಗೆ. 24 ಅವರ್ಸ್ ಅಲ್ಲಿ 2 ಅವರ್ ದೇವ್ರು ಕೊಡಕ್ಕಾಗಲ್ವಾ? ನಿನ್ನ ಕಾಪಾಡಿತ್ತು ನಿನ್ನ ಕಿಡ್ನಿ, ನಿನ್ನ ಲಿವರ್ ಎಲ್ಲ ಯೋಚನೆ ಮಾಡಿ, ನಿನ್ನ ಹಾರ್ಟ್, ನಿನ್ನ ಬ್ರೈನು, ನಿನ್ನ ಕಣ್ಣು, ಮೂಗು, ಕಿವಿ ಎಲ್ಲ ಕಾಪಾಡ್ತಾರೋದು ಯಾರು? ದೇವರೇ. ಹಲ್ಲೆಲೂಯಾ. ಕೆಲವರು ನೋಡಿ ಕನ್ನಡಿಯಲ್ಲಿ ಕೂದಲು ನೋಡ್ಕೊಂಡು, ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಲ್ಲ, ದೇವ್ರು ನನಗೆ ಎಷ್ಟು ಚೆನ್ನಾಗಿ ಕೂದಲು ಕೊಟ್ಟಿದ್ದಾರೆ. ಆಯ್ಮ ನೋಡಿ ಬಾಲ್ಡೆಡ್ ಆಗ್ಬಿಟ್ಟು ನಾನು ಎಷ್ಟು ಚೆನ್ನಾಗಿದ್ದೀನಿ. ಈ ಕೂದಲು ಯಾರು ಕೊಟ್ಟಿದ್ದು? ನಿಮ್ಮೆಲ್ಲ ಕೂದಲು ದೇವರ ಎಣಿಕೆಯಲ್ಲಿದೆ. ಯಾರ ಎಣಿಕೆಯಲ್ಲಿ? ಶಾಂಪೂ ಕ್ರೀಮಲ್ಲಿ ಅಲ್ಲೆಲ್ಲ ಇಲ್ಲ. ದೇವರು ನಿಮ್ಮ ಕೂದಲನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕೌಂಟಿಂಗ್ ಇದೆ. ಯಾವ ಕೌಂಟಿಂಗ್ ಅಲ್ಲಿ ಇದೆ ನಿಮ್ಮ ಕೂದಲು? ಯಾವ ಶಾಂಪ್ ಹಾಕಿ ಕಾಪಾಡ್ಕೊಳ್ತೀನಿ ಅಂದ್ರೆ ಹೋಗುತ್ತೆ. ದೇವರು ಎಷ್ಟು ಕೂದಲು ಇರ್ಬೇಕು ಅನ್ಕೊಂಡಿದ್ರೆ ಅಷ್ಟೇ ಕೂದಲು ಇರೋದು. ನೀನ್ ಎಂತ ಶಾಂಪು ಎಂತ ಕ್ರೀಮ್ ಹಾಕಿದ್ರು ನಿನ್ ತಲೆ ಕೂದಲು ಎಷ್ಟು ಇರ್ಬೇಕು ಅಷ್ಟೇ ಇರುತ್ತೆ. ಹಲ್ಲೆಲೂಯಾ. ಪ್ರಿಯದು, ನೀನೆಲ್ಲ ಹೊಗಳ್ತಾ ಇದೆಯಲ್ಲ, ಈ ಕೂದಲು ದೇವರ ಎಣಿಕೆಯಲ್ಲಿ ಇರೋದ್ರಿಂದ ಎಲ್ಲ ನಿನ್ನ ದೇವರೇ ಕಾಪಾಡಿ. ಪ್ರಾರ್ಥನೆ ಮಾಡ್ರಿ. ಏನ್ ಮಾಡಿ? ಪ್ರಾರ್ಥನೆ ಮಾಡಿ. ಯಾವಾಗ್ಲೂ ಮೊಣಕಾಲವರೇ ಪ್ರೇಯರ್ ಮಾಡಿ. ನಿಮ್ಮ ಪ್ರೇಯರೆ ನಿಮ್ಮ ಶರೀರವನ್ನ, ನಿಮ್ಮ ಕುಟುಂಬವನ್ನ ಕಾಪಾಡಲಿಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾವಾಗಲೂ ಕಾಪಾಡ್ತಾರೆ. ದೇವರು ಖಂಡಿತ ನಿಮ್ಮನ್ನ ನಡೆಸಲಿಕ್ಕೆ ಶಕ್ತನಾದ ದೇವರು. ಹಲ್ಲೆಲೂಯಾ. ಪ್ರಿಯದು, ನಾನೊಂದು ಮನೆಯಲ್ಲಿ ಪ್ರಾಬ್ಲಮ್ ಇತ್ತು. ಆ ಮನೆಗೆ ಹೇಳ್ದೆ, ನೋಡಮ್ಮ ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮ ಮನೆಯಲ್ಲಿ ಹೇಳ್ದೆ. ಆ ಸಿಸ್ಟರ್ ಹೇಳ್ತಾ ಇದ್ರು, ಇಲ್ಲ ಪಾಶ, ನಮ್ಮ ಮನೆ ಚಿಕ್ಕದು, ಜನ ಎಲ್ಲ ಸೇರಕ್ ಆಗಲ್ಲ, ನಮ್ಮ ಮನೆಯಲ್ಲಿ ಪ್ರೇಯರು ಸ್ವಲ್ಪ ದೊಡ್ಡ ಮನೆಗೆ ಹೋದ್ಮೇಲೆ ಪ್ರಾರ್ಥನೆ ಮಾಡ್ತಾನೆ. ಅವ್ರು 1 ತಾಸು ನನಗೆ ಪ್ರಾಬ್ಲಮ್ ಹೇಳಿದ್ದಾರೆ. ಆ ಪ್ರಾಬ್ಲಮ್ಗೆ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಜನ ಎಲ್ಲ ಬರಬೇಕು, ದೊಡ್ಡ ಮನೆಗೆ ಹೋಗ್ಬೇಕು ಅಂತ.
ನಾನು ಹೇಳಿದೆ, ದೊಡ್ಡ ಮನೆಗೆ ಹೋಗೋಕ್ಕೆ ಪ್ರೇಯರು. ಪ್ರಾಬ್ಲಮ್ ಸಾಲ್ವ್ ಆದ್ರೆ ತಾನೇ ದೊಡ್ಡ ಮನೆಗೆ ಹೋಗೋದು, ದೊಡ್ಡ ಮನೆಗೆ ಹೋದ್ರೆ ತಾನೇ ಜನ ಬರೋದು. ಚಿಕ್ಕ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಸಮಸ್ಯೆ ಹೋಗ್ಬಿಟ್ರೆ ನೀವು ದೊಡ್ಡ ಮನೆಗೆ ಹೋಗ್ತೀರಾ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಸಮಸ್ಯೆಗೆ ಪ್ರಾರ್ಥನೆ ಬೇಕು, ನಮ್ಮ ಮನೆಗೆ ಪ್ರಾರ್ಥನೆ ಬೇಕು. ಹಲ್ಲೆಲೂಯಾ. ಪ್ರಿಯರು, ನಮ್ಮ ಮನೆಗೆ ಪ್ರಾರ್ಥನೆ ಬೇಕು. ನಮ್ಮ ಮನೆಯಲ್ಲಿ ಪ್ರೇಯರ್ ಇದೆಯಾ? ಪ್ರೈ ಮಾತ್ರ ನಡೀತಾ ಇದೆ ಡೈಲಿ, ಪ್ರೇಯರೇ ಇಲ್ಲ. ಹಲ್ಲೆಲೂಯಾ. ಪ್ರಿಯರು, ನಾನು ಹೇಳಿದೆ, ಜನರನ್ನ ಸೇರ್ಸಕ್ಕೆ ಪ್ರೇಯರ್ ಮಾಡಬೇಡಮ್ಮ. ನಿನ್ನ ಪ್ರಾಬ್ಲಮ್ಗೆ ಪ್ರೇಯರ್ ಮಾಡಕ್ಕೆ ಜನರನ್ನ ಕರ್ಕೊಂಡ್ ಬರ್ತಾರೆ. ಆ ಪ್ರಾರ್ಥನೆಯಿಂದ ನಿನ್ನ ಮನೆಯಲ್ಲಿ ಸಮಸ್ಯೆ ನೀಗಿಸ್ತದೆ ಅಂತ ಹೇಳಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ನಿನ್ನ ಮನೆಯಲ್ಲಿ ಅದ್ಭುತಗಳನ್ನ ನಡೆಸ್ತದೆ. ಒಂದು ಚಿಕ್ಕ ಪ್ರೇಯರು ದೊಡ್ಡ ಅದ್ಭುತವನ್ನ ಮಾಡುತ್ತದೆ. ಚಪ್ಪಲಿ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಪಾಸ್ಟರ್ ಅವರು ಚಿಕ್ಕ ಪ್ರೇಯರ್ಗೆ ಹೋದ್ರು, ದೊಡ್ಡ ಅದ್ಭುತ ಆಯ್ತು ಅವ್ರ ಜೀವನದಲ್ಲಿ. ಚಿಕ್ಕ ಪ್ರೇಯರು. ನಾನು ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾಸ್ಟರ್ಗಳ ಸಾಕ್ಷಿಗಳು ಕೇಳಿದಾಗ ಅವರು ಯಾವುದೋ ಒಂದು ಮನೆಯಲ್ಲಿ ನಡೆಯೋ ಪ್ರೇಯರ್ಗೆ ಹೋಗಿ ಅದ್ಭುತಗಳನ್ನ ಹೊತ್ತುಕೊಂಡಿದ್ದಾರೆ, ಚಿಕ್ಕ ಚಿಕ್ಕ ಪ್ರೇಯರ್ಗಳಿಂದ. ಹಲ್ಲೆಲೂಯಾ. ಚಿಕ್ಕ ಪ್ರಾರ್ಥನೆ ದೊಡ್ಡ ಅದ್ಭುತಗಳನ್ನ ನಡೆಸ್ತದೆ. ನೀನ್ ಪ್ರಾರ್ಥನೆ ಅಂದ್ರೆ ಕೇರ್ಲೆಸ್ ಆಗಿರ್ಲಿಲ್ಲ. ಪ್ರಾರ್ಥನೆ ಅಂದ್ರೆ ಏನ್ ಪ್ರಾರ್ಥನೆ? ಪ್ರಾರ್ಥನೆಗಿರೋ ಪವರ್ ನಿಮ್ಗೆ ಗೊತ್ತಿಲ್ಲ. ಪ್ರೇಯರ್ಗೆ ತುಂಬಾ ಶಕ್ತಿ ಇದೆ. ಅದಕ್ಕೆ ನೀವು ಪ್ರೇಯರ್ ಮಾಡೋದನ್ನ ಅಭ್ಯಾಸ ಮಾಡಿ. ಏನೇನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಆ ಅಭ್ಯಾಸಗಳೆಲ್ಲ ಬಿಟ್ಬಿಟ್ಟು ಪ್ರೇಯರ್ ಮಾಡೋ ಅಭ್ಯಾಸವನ್ನ ಇಟ್ಕೊಳ್ರಿ. ಹಲ್ಲೆಲೂಯಾ. ದೇವರು ನಿಮಗೆ ಒಳ್ಳೆಯದನ್ನ ಖಂಡಿತ ಮಾಡ್ತಾರೆ. ಹಲ್ಲೆಲೂಯಾ. ಬನ್ನಿ ಇನ್ನೊಂದು ವಚನವನ್ನು ನೋಡೋಣ, ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದನ್ನ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದೋಣ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನವನ್ನು ಓದೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ಥ್ಯಾಂಕ್ಸ್ ಗಿವಿಂಗ್. ಏನ್ ಗಿವಿಂಗು? ಥ್ಯಾಂಕ್ಸ್. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರಾರ್ಥನೆಯಲ್ಲಿ ಕೃತಜ್ಞತೆಯಿಂದ ಪ್ರಾರ್ಥನೆ ಮಾಡಬೇಕು. ಇವತ್ತು ತುಂಬಾ ಜನ ಪ್ರೇಯರ್ಗಳಲ್ಲಿ ಕೃತಜ್ಞತೆನೇ ಇಲ್ಲ. ದೇವರನ್ನ ಕೆಲವರು ಪ್ರೇಯರ್ ಮಾಡ್ತಾ ಮೊಣಕಾಲು ಹೊಡೆದ್ರೆ ಬೈತಾ ಇದ್ದಾರೆ. ಕೆಲವರು ಏನು ಸ್ವಾಮಿ ಏನು ಮಾಡಿಲ್ಲ, 3 ತಿಂಗಳಿಂದ ಪ್ರೇಯರ್, 4 ತಿಂಗಳಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ನೀನ್ ಎಲ್ಲ ಮಾಡ್ತಾ ಇದ್ದಿ, ಆದ್ರೆ ನಿನ್ಗೆ ಥ್ಯಾಂಕ್ಸ್ ಹೇಳೋದೇ ಗೊತ್ತಾಗ್ತಾ ಇಲ್ಲಲ್ಲ. ಮೊಣಕಾಲು ಹೊಡೆದ ತಕ್ಷಣ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ದೇವರಿಗೆ. ಒಂದು 10 ಮಿನಿಟ್ಸ್ ಆದ್ರೂ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಚಿಕ್ಕ ವಯಸ್ಸಿಂದ ಎಷ್ಟು ಪ್ರಾಣ ಅಪಾಯಗಳಿಂದ ದೇವರು ಕಾಪಾಡಿದ್ದಾರೆ. ನಿನ್ ಚಿಕ್ಕ ವಯಸ್ಸಲ್ಲಿ ಆಟೋ ಗುದ್ದುಕೊಂಡು ಹೋಗ್ಬಿಟ್ಟಿತ್ತು, ನೀನ್ ರೋಡಲ್ಲಿ ಬಿದ್ದಿದ್ದೆ, ತಲೆ ಓಪನ್ ಆಗಿತ್ತು, ದೇವ್ರು ಅವಾಗ ಕಾಪಾಡಿಲ್ವಾ? ಅದೆಲ್ಲ ನೆನೆಸ್ಕೊಳ್ತಾ ಇದೆಯಾ ನಿನ್ ಚಿಕ್ಕ ವಯಸ್ಸಲ್ಲಿ? ಇಲ್ಲ. ನಿಮ್ ತಾಯಿ ನಿನ್ನ ಅಪರೇಷನ್ ಮಾಡಿಸಿದ್ರೆ ಹೊಟ್ಟೆಯಲ್ಲಿ ನೀನು ಉಡ್ತಾ ಇದ್ದ? ನೋಡಿ, ಇವೆಲ್ಲ ಯೋಚನೆ ಮಾಡಿ ದೇವರು ನಮ್ಮನ್ನು ಅವಾಗಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ತಾಯಿಯ ಗರ್ಭದಲ್ಲಿ ನೀನು ಪಿಂಡವಾಗಿರುವಾಗಲೇ ದೇವರು ನಿನ್ನ ಬಗ್ಗೆ ತಿಳ್ಕೊಂಡು ನಿನ್ನನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನೀನು ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವರಾಗಿರಬೇಕು. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಯಾವ ಮಾಟ ಮಂತ್ರ ಎಲ್ಲ ಮಾಡಿ ನಿನ್ನ ಕುಟುಂಬ ನಾಶ ಆಗ್ಬೇಕಂತ ಮಾಡಿದ್ರು, ಅವಾಗ ಎಷ್ಟೋ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರಿ, ದೇವ್ರು ಕಾಪಾಡಿದಾರಲ್ಲ. ನೀವು ಥ್ಯಾಂಕ್ಸ್ ಹೇಳ್ತಾರೆ ದೇವರಿಗೆ? ಒಂದ್ಸರಿ ಬಸ್ ಕೆಳಗಡೆನೆ ಬಿದ್ದೋಗ್ಬಿಟ್ರಿ, ಬಸ್ ಏನು ಮಾಡಕ್ ಆಗ್ಲಿಲ್ಲ, ಅವಾಗ ದೇವ್ರು ಕಾಪಾಡಿಲ್ವಾ? ದೇವರನ್ನ ಯಾವಾಗ್ಲೂ ಘನಪಡಿಸಿ ಸ್ತುತಿ ಮಾಡಿ ಕೊಂಡಾಡ್ರಿ. ನಮ್ಗೆ ಎಷ್ಟೋ ಸರಿ ದೇವರು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಕೆಳಗಡೆ ಬಿದ್ದಿರೋರು ಎದೋಳೋದು ತುಂಬಾ ಕಷ್ಟ ಆಗಿದೆ. ಅಷ್ಟೇ, ಅವರು ಟೈಲ್ಸ್ ಮೇಲೆ ಬಿದ್ದೋಗ್ಬಿಟ್ರು, ತಲೆ ಓಪನ್ ಆಗಿ ಸತ್ತೇ ಹೋಗ್ಬಿಟ್ರು. ನೀನ್ ಎಷ್ಟೊತ್ತಿ ಬಿದ್ದಿದ್ದೀಯ, ಮತ್ತೆ ನೀನ್ ಯಾಕೆ ಸಾಯ್ಲಿಲ್ಲ? ನೀನ್ ದೇವರಿಗೆ ಥ್ಯಾಂಕ್ಸ್ ಹೇಳು. ದೇವರೇ ನನ್ನ ಕಾಪಾಡ್ತಾ ಇದೀಯಪ್ಪ, ನಿನಗೆ ಸ್ತೋತ್ರ. ನನ್ನನ್ನ ನಡೆಸಿದೀಯ, ಸ್ತೋತ್ರ. ಹಾಸನಲ್ಲಿ ಲಾರಿ ಬಂದು ಗುದ್ದ ತಕ್ಷಣ 9 ಜನ ಸತ್ತೋದ್ರು. ಅಕ್ಕಪಕ್ಕದವ್ರು ಹೇಳ್ತಾ ಇದ್ರೆ, ಸೆಕೆಂಡ್ಸ್ ಅಲ್ಲಿ ನಾನು ಬದುಕಿದ್ದೀನಿ ಸರ್, ಇಲ್ಲಾಂದ್ರೆ ನಾನು ಸತ್ತೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ. ಅವ್ರನ್ನೆಲ್ಲ ಯೋಚನೆ ಮಾಡ್ಕೊಂಡು ಒಬ್ಬರು ವ್ಯಕ್ತಿ ಕಾಪಾಡ್ತಾರದು ದೇವರೊಬ್ಬರೇ. ದೇವ್ರು ಕಾಪಾಡ್ಕೊಂಡು ನನ್ನನ್ನ ಕಾಪಾಡ್ತಾ ಇದ್ದಾರೆ. ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಗಾಡಿಯಲ್ಲಿ ಎಷ್ಟು ಟ್ರಾವೆಲಿಂಗ್ ಮಾಡ್ತೀರಾ, ಎಷ್ಟು ಜನರನ್ನು ಮೀಟ್ ಮಾಡ್ತೀರಾ, ಎಷ್ಟು ಜ್ಯೂಸ್ ಕುಡಿತೀರಾ, ಊಟ ಮಾಡ್ತೀರಾ, ಲೆಗ್ ಪೀಸ್ ತಿಂತೀರಾ, ಎಲ್ಲ ಮಾಡ್ತಾ ಇದ್ರು ನಿಮ್ಗೆ ಆರೋಗ್ಯ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ತಿನ್ನಕ್ಕೂ ಆಗ್ತಾ ಇಲ್ಲ. ಯೋಚನೆ ಮಾಡಿ. ನಾನು ನಮ್ಮ ಅಪ್ಪ ಒಂದು ಹೋಟ್ಲಿಗೆ ಹೋಗಿದ್ರೆ, ಒಬ್ಬ ವ್ಯಕ್ತಿ ಊಟ ಎತ್ಕೊಳಕ್ಕೆ 5 ನಿಮಿಷ, ಬಾಯಿಗೆ ಹಾಕೊಂಡು ನುಂಗಕ್ಕೆ 10 ನಿಮಿಷ, ಅಗ್ಗಿಯಕ್ಕೂ ಆಗ್ತಾ ಇಲ್ಲ. ಒಳ್ಳೆ ಆಫೀಸರ್ ಇದ್ದಂಗಿದ್ದಾರೆ ಅಪ್ಪ, ತಿನ್ನಕ್ಕೆ ಆಗ್ತಾ ಇಲ್ಲ, ಹಂಗೆ ಕತ್ತಿಂಗ್ ಅಲ್ಲಾಡ್ತಾ ಇದೆ, ನುಂಗಕ್ಕೂ ಆಗ್ತಾ ಇಲ್ಲ. ನಾವು
ಮಾಡಿ ತಟ್ಟೆನ ಫುಲ್ ಕ್ಲೀನ್ ಮಾಡಿ ಇಕ್ತಾ ಇದ್ದೀವಿ. ಎಂತ ಹೇಳ್ತಾ ಇದ್ದೀವಿ ಏನ್ರಿ ತಟ್ಟೆ ತೊಳ್ದಂಗೆ ಮಾಡ್ಬಿಟ್ರಿ ಅಂದ್ರೆ ನಮ್ ಸ್ಟೈಲ್ ಅದು. ಯೋಚನೆ ಮಾಡ್ತಾರೆ ಎಂತ ಬೈತಾ ಇದ್ದೀವಿ, ಏನ್ ಸ್ಟೈಲ್ ಅದು, ತಟ್ಟೆನ ಕ್ಲೀನ್ ಮಾಡ್ಬಿಟ್ಟೆ. ಹಲ್ಲೆಲೂಯಾ. ಇವತ್ತು ಗಮನಿಸಿರಿ, ದೇವ್ರು ನಿಂಗೆ ಅಷ್ಟು ಆರೋಗ್ಯ, ಅಷ್ಟು ಜೀವನ ಶಕ್ತಿ, ಅಷ್ಟು ಬಲವನ್ನ ದೇವ್ರು ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳಬೇಕು. ಚಪ್ಪಲ ಹೊಡೆಯನ್ನ ದೇವರಿಗೆ. ಹಲ್ಲೆಲೂಯಾ. ಪ್ರಿಯದವರೇ, ದೇವರು ಕಾಪಾಡ್ತಾ ಇದ್ದಾರೆ. ಪ್ರೇಯರ್ ಅಲ್ಲಿ ಕೃತಜ್ಞತೆ ಉಳ್ಳವರ ಥ್ಯಾಂಕ್ಸ್. ದೇವರೇ ನನ್ನ ಕಾಪಾಡ್ತಾ ಇದೆಯಪ್ಪ, ನನ್ನ ನಡೆಸ್ತಾ ಇದೆಯಪ್ಪ, ನನ್ನನ್ನ ಆಶೀರ್ವಾದ ಮಾಡ್ತಾ ಇದೆಯಾ ಅಂತ ದೇವರಿಗೆ ಯಾವಾಗ್ಲೂ ಕೃತಜ್ಞತೆಯನ್ನು ಸಲ್ಲಿಸ್ರಿ. ಹಲ್ಲೆಲೂಯಾ. ಪ್ರಿಯದವರೇ, ನಾನು ಸುಮಾರು ಒಂದು ದಿವಸಕ್ಕೆ 1 hour ಆದ್ರೂ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯೋಚನೆ ಮಾಡ್ಕೊಂಡ್ರೆ ದೇವರಿಗೆ 1 ತಾಸು ಆದ್ರೂ ಯೋಚನೆ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ದೇವರೇ ನನ್ನನ್ನು ಕಾಪಾಡ್ತಾ ಇದೆಯಾ, ನನ್ನ ನಡೆಸ್ತಾ ಇದೆಯಾ, ನನ್ನನ್ನು ಇಟ್ಟಿದೆಯಾ, ಇನ್ನೂ ಜನರಿಗೆ ಕಾಣಿಸೋ ತರ ನನ್ನ ಇಟ್ಟಿದೆಯಾ, ದೇವರೇ ನಿನಗೆ ಸ್ತೋತ್ರ. ನಾವು ಎಲ್ಲಾದ್ರೂ ವಿಷಯವಾಗಿ ದೇವರಿಗೆ ಕೃತಜ್ಞತೆಯನ್ನ, ಸ್ತೋತ್ರ ಬಲಿಗಳನ್ನ ನೀವು ಸಲ್ಲಿಸಬೇಕು. ಹಲ್ಲೆಲೂಯಾ. ಹಾಡಲು ಮಾತ್ರನೇ ನಾವು ಹೇಳ್ತಾ ಇರ್ತೇವೆ ಅರುಣೋದಯ ಸ್ತೋತ್ರ ಬಲಿ ಅಂತ, ಬರೀ ಹಾಡಲ್ಲೇ ಹೇಳ್ತಾ ಇದೀವಿ. ನೀನ್ ಯಾವಾಗ ಪರ್ಸನಲ್ ಆಗಿ ದೇವರಿಗೆ ಹೇಳೋದು ಥ್ಯಾಂಕ್ಸ್ ಹೇಳ್ರಿ. ಯೋಚನೆ, ಶುಗರ್ ಇಲ್ಲ, BP ಇಲ್ಲ, ಥೈರಾಯ್ಡ್ ಇಲ್ಲ, ಏನೂ ಇಲ್ಲದೆ ದೇವ್ರು ನಿನ್ನ ಕಾಪಾಡ್ಕೊಂಡ್ಬಂದೆ. ಸ್ತೋತ್ರ ಹೇಳ್ದ ನೀನು? ಸ್ತೋತ್ರ ಹೇಳಿದ್ರ? ಆ ಸ್ತೋತ್ರ ಹೇಳಕ್ಕೆ ಕೃತಜ್ಞತವಾಗಿ ದೇವ್ರಿಗೆ ಏನಾದ್ರು ಕೊಟ್ಟುವ ನಾವು? ಏನು ಕೊಟ್ಟಿಲ್ಲ. ನಿನ್ನ ಬೈಯವರಿಗೆ ಜಾಸ್ತಿ ಕೊಟ್ಟಿರ್ತೀರ, ನಿನ್ನ ಕಾಪಾಡೋ ದೇವರಿಗೆ ಅವ್ರಿಗೆ ಯಾರಿಗೂ 5,000 ರೂಪಾಯಿ ಕೊಟ್ಟೆ, ಅವ್ರಿಗೆ ಯಾರು 50,000 ಕೊಟ್ಟೆ, ಅವ್ರಿಗೆ ಯಾರು 1 ಲಕ್ಷ ಕೊಟ್ಟೆ. ನಿನ್ನ ಬೈಯವರು ನಾಳೆ ಒಡೆಯವರು ಅವರೆಲ್ಲ. ಅದು ನಿನ್ನ ಕಾಪಾಡೋ ದೇವರಿಗೆ ಎಷ್ಟು ಕೊಟ್ಟೆ? ಹಲ್ಲೆಲೂಯಾ. ಯೋಚನೆ, ಎಷ್ಟು ಜನ ಇದ್ದೀರಾ ನೋಡ್ರಿ. ನಾನು ಜಾಸ್ತಿ ಕೊಡೋದೇ ದೇವರಿಗೆ, ನಾನು ಇನ್ನೂ ಜಾಸ್ತಿ ಕೊಡ್ತೀನಿ. ಪ್ರಿಯದವರಿಗೆ, ಯಾಕಂದ್ರೆ ನಾನು 2001 ಸಾಯ್ಬೇಕಾಗಿತ್ತು. ಯೋಚನೆ ಮಾಡಿದ್ವಿ, ಹಿಂದೊಂಡಿದ್ದಾಗಲೇ ನಾನು ಸಾಯ್ಬೇಕಾಗಿತ್ತು. ಯಾವ ದೇವರು ಇಲ್ಲ ಅಂತ ಹೇಳ್ದಾಗ್ಲೇ ನಾನು ಸತ್ತೋಗ್ಬಿಡ್ಬೇಕಾಗಿತ್ತು. ದೇವರು ನನ್ನ ಕಾಪಾಡಿ ಬೈಬಲ್ ಕೊಟ್ಟು ಬದುಕಿಸಿದ್ದಾರೆ. ಯೋಚನೆ ಮಾಡಿ, ನಾನು ಏನೇ ಸಂಪಾದನೆ ಮಾಡಿ, ಏನೇ ದೇವ್ರು ಕೊಡ್ಲಿ, ಏನೇ ನನಗೆ ಕೊಡ್ಲಿ, ಎಲ್ಲ ದೇವರಿಗೆ, ಜಾಸ್ತಿ ದೇವರಿಗೆ ನಾನು ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಸರಿ ಸಮಾನ ಆಗಲ್ಲ. ಪ್ರಿಯದವರಿಗೆ, ನೀವೇನೇ ಮಾಡಿದ್ರೆ 80% 60% ದೇವರಿಗೆ ಮಾಡ್ಬೇಕು, ಮನುಷ್ಯರಿಗೆ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಕಾಪಾಡಿದ್ದು ದೇವರ, ಮನುಷ್ಯರ. ನಿಮಗೆ ಆರೋಗ್ಯ ಕೊಡ್ತಾ ಇರೋದು ದೇವರ, ಮನುಷ್ಯರ. ನಿಮ್ಗೆ ಒಳ್ಳೆ ಕೆಲಸದಲ್ಲಿ ಇಟ್ಟು ನಿಮ್ಮನ್ನ ಮೇಲಕ್ಕೆ ತಗೊಂಡು ಬರ್ತಾ ಇರೋದು ದೇವರ, ಮನುಷ್ಯರ. ಏನೇ ತಿಂದ್ರು ನಿನಗೆ ಜೀರ್ಣ ಆಗ್ತಾ ಇದೆಯಲ್ಲ, ಯಾರು ಮಾಡ್ತಾ ಇರೋದು? ದೇವರ, ಮನುಷ್ಯರ ಮಾಡ್ತಾ ಇರೋದು. ನೀ ಯಾರಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ? ಕೃತಜ್ಞತೆ ನಮ್ಗಿರ್ಬೇಕು ದೇವರ ಮೇಲೆ. ಏಸಪ್ಪ, ನಾನು ಏನೇ ಮಾಡಿ ಜಾಸ್ತಿ ನಿನಗೆ ಮಾಡ್ತೀನಪ್ಪ, ನಾನು ಇನ್ನು ಬದುಕಿರೋ ಕಾಲವೆಲ್ಲ ನಿನಗೆ ಕೃತಜ್ಞತವಾಗಿರ್ತೀನಿ. ಹಲ್ಲೆಲೂಯಾ. ನೀನ್ ಸತ್ತೋದ್ಮೇಲೆ ದೇವರ ಹತ್ರ ಹೋದಾಗ ದೇವರ ಒಂದು ಕ್ವಶನ್ ಕೇಳ್ತಾರೆ, ಅಮ್ಮ ಭೂಮಿಯಲ್ಲಿದ್ದೆ ಅಲ್ಲಮ್ಮ, ಏನ್ ಮಾಡಿದೆ ನನಗೋಸ್ಕರ? ನಾನು ಏನು ಮಾಡಿದೆ? ಏನೂ ಇಲ್ಲ. ಆಗ ಸುಬ್ಬಲಕ್ಷ್ಮಿಗೆ ಅಷ್ಟು ಮಾಡಿದೆ, ಆ ವೆಂಕಟಲಕ್ಷ್ಮಿಗೆ ಅಷ್ಟು ಮಾಡಿದೆ, ಆ ಸಾವಿತ್ರಮ್ಗೆ ಅಷ್ಟು ಮಾಡಿದೆ, ಆ ಸುಬ್ಬರಾಯುಡಿಗೆ ಅಷ್ಟು ಮಾಡಿದೆ. ಯಾವ ರಾಯುಡಿಗೆ ಮಾಡಿದ್ರೆ ಏನ್ ಪ್ರಯೋಜನ ರೀ? ನಿಮ್ಮನ್ನ ಕಾಪಾಡಿದ್ದು, ನಡೆಸಿದ್ದು, ನಿನ್ನ ಕುಟುಂಬವನ್ನ ರಕ್ಷಿಸಿದ್ದು, ನಿಮ್ಗೆ ಆರೋಗ್ಯ ಕೊಟ್ಟಿದ್ದು ಯಾರು? ದೇವರಿಗೆ. ಯೋಚನೆ ಮಾಡ್ರಿ, ಬ್ಯಾಂಕ್ ATM ಹತ್ರ ಹೋದಾಗ ದೇವ್ರಿಗೆ ನಿಮ್ಗೆ ಜ್ಞಾಪಕ ಬರಬೇಕು. SMS ಬಂದ ತಕ್ಷಣ, ನೀವು ದುಡ್ಡು ಬಂದಿದೆ, SMS ಬಂದಿದೆ ಅಲ್ಲ, ನಾನು ಫಸ್ಟ್ ಯಾರು ಕೊಡ್ಬೇಕು? ದೇವರಿಗೆ ಕೊಡಿ. ಬದುಕಿದ್ದಕ್ಕೆ ಅದೆಲ್ಲ ನೋಡ್ತಾ ಇರೋದು SMS. ನೀವು ಸತ್ತೋಗಿದ್ರೆ ನೋಡ್ತಾ ಇದ್ದ ಅದೆಲ್ಲ? ಬದುಕಿರೋದಕ್ಕೆ ಅದೆಲ್ಲ ನೋಡ್ತಾ ಇರೋದು. ಬದುಕಿದ್ದಕ್ಕೆ ಅಷ್ಟು ದುಡ್ಡು ನಿನಗೆ ಬರ್ತಾ ಇದೆ. ದೇವರಿಗೆ ನೀವೇನ್ ಮಾಡ್ಬೇಕು? ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಯಾವಾಗಲೂ ಘನತೆಯನ್ನ ಸಲ್ಲಿಸ್ರಿ, ಸ್ತೋತ್ರವನ್ನ ಹೇಳ್ರಿ. ಹಲ್ಲೆಲೂಯಾ. ದೇವರು ಖಂಡಿತ ನಿನ್ನನ್ನ ಕಾಪಾಡಲಿಕ್ಕೆ ಅವರು ಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಕೃತಜ್ಞತೆಯನ್ನ ಸಲ್ಲಿಸಿ. ಬರೀ ಹಾಡಲೇ ಕೃತಜ್ಞತ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು, ಕರ್ತನು ಶಕ್ತನು ನಂಬಿ. ಹಾಡು ಚೆನ್ನಾಗಿ ಆಡ್ತಾ ಇದ್ದೀವಿ, ಥ್ಯಾಂಕ್ಸೇ. ಹಲ್ಲೆಲೂಯಾ. ಅವ್ರಿಗೆ ಯಾರಿಗೂ 5,000 ರೂಪಾಯಿ ಕೊಟ್ಟಿರ್ತೇವೆ, ಇಲ್ಲ ದೇವರಿಗೆ 1,000 ರೂಪಾಯಿ. ನೋಡಿ, ನಾವು ಎಲ್ಲಿ ಕೃತಜ್ಞತೆವಾಗಿದ್ದೀವಿ, ಎಲ್ಲಿ ಪ್ರೀತಿ ಇದೆ. ನಾನು ಒಂದು ಸತ್ಯ ಹೇಳಲ್ಲ, ನಿಮ್ಗೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ರೊಕ್ಕ ಜಾಸ್ತಿ. ಯಾರ ಮೇಲೆ ನಿಮ್ಗೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರಿಗೆ ರೊಕ್ಕ ಜಾಸ್ತಿ ಕೊಡ್ತಾರೆ. ನಿಮ್ಗೆ ಎಲ್ಲಿ ಪ್ರೀತಿ ಇದೆ? ದೇವರ ಮೇಲೆ ಇದೆಯಾ? ದೇವರ ಮೇಲೆ ಪ್ರೀತಿಯನ್ನು ಕಳಿಸಿ, ದೇವರಿಗೆ ಥ್ಯಾಂಕ್ಸ್ಫುಲ್ ಆಗಿ ದೇವರ ರಾಜ್ಯವನ್ನು ಕಟ್ಟರಿ, ದೇವರ ಸೇವೆಯನ್ನು ಕಟ್ಟರಿ. ದೇವರ ರಾಜ್ಯ ವಿಸ್ತಾರ ಆಗಲಿ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಹಲ್ಲೆಲೂಯಾ. ದೇವರಿಗಾಗಿ ನೀನು ಮುಂದೆ ನಿಂತರೆ ದೇವರು ಎಲ್ಲಾ ವಿಷಯದಲ್ಲೂ ನಿನ್ನ ಪಕ್ಷದಲ್ಲಿ ಇರ್ತಾರೆ. ಹಲ್ಲೆಲೂಯಾ.
ಅದಕ್ಕೆ ಕ್ರಿಸ್ತನಲ್ಲಿ ನೆಲೆಗೊಂಡಿರಿ, ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿ ಎಚ್ಚರವಾಗಿರಿ, ಕೃತಜ್ಞತೆಯಿಂದ ಇರಿ. ನಿಮ್ಮ ಪ್ರೇಯರ್ಗೆ ಆನ್ಸರ್ ದೇವರು ಕೊಟ್ಟೆ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಖಂಡಿತ ನಿಮ್ಮನ್ನ ಆಶೀರ್ವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಚಪ್ಪಲಿ ಹೊಡಿತಾ ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸೋಣ. ಹಲ್ಲೆಲೂಯಾ. ನಾವು ದೇವರಿಗೆ ಕೊಂಡಾಟ ಹೇಳುವಾಗ ದೇವರು ಖಂಡಿತ ಆಶೀರ್ವಾದ ಕಾರ್ಯಗಳನ್ನ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಅದರಿಂದ ದೇವರಿಗೆ ನಾವು ಮಹಿಮೆಯನ್ನ ನಾವು ಸಲ್ಲಿಸುವಾಗ ದೇವರಿಗೆ ಘನತೆಯನ್ನ ನಾವು ಸಲ್ಲಿಸೋಣ. ಹಲ್ಲೆಲೂಯಾ. ಒಂದು ಹಾಡಾಡೋಣ. ದೇವರ ಸೇವೆಗೋಸ್ಕರ ಕಾಣಿಕೆಗಳು ನಾವು ಕೂಡಿಸಲ್ಪಡ್ತವೆ.